नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् ಉದ್ಯೋಗದಲ್ಲಿ ಸೇನೋದ್ಯೋಗ ಪರ್ವ ಉದ್ಯೋಗ ಪರ್ವ ಅಲ್ಲಿ ಸೇನೋದ್ಯೋಗ ಪರ್ವ ಅಲ್ಲಿ ಶಲ್ಯ ಭದ್ರರಾಜನಾದಂತಹ ಶಲ್ಯ ದುರ್ಯೋಧನನ ಮೋಸಕ್ಕೆ ಒಳಗಾಗಿ ಮಾತು ಕೊಟ್ಟು ಬಿಟ್ಟಿದ್ದಾನೆ. ದುರ್ಯೋಧನನಿಗೆ ನಾನು ಧರ್ಮರಾಜನನ್ನ ಭೇಟಿ ಮಾಡಿ ಬರುತ್ತೇನೆ ಉಪಪ್ಲಾವ್ಯಕ್ಕೆ ಹೋಗಿ ಅಂತ ಅಲ್ಲಿ ಬಂದಾಗ ಧರ್ಮರಾಜನು ಒಳ್ಳೇದಾಯ್ತು ನೀನ್ ಮಾಡಿದ್ದು ಅಂದಾಗ ವೃತ್ರಾಸುರನ ವಧೆಯ ಬಗ್ಗೆ ಇಂದ್ರದೇವರು ಕಷ್ಟಪಟ್ಟು ದೇವತೆಗಳನ್ನೇ ಕಷ್ಟ ಬಿಟ್ಟಿಲ್ಲ, ಮನುಷ್ಯರು ಯಾವ ಲೆಕ್ಕ ಅನ್ನುವ ದೃಷ್ಟಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ದೇವತೆಗಳೆಲ್ಲ ಭಗವಂತನ ಹತ್ತಿರಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡಿ ಅವನ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕೆ ವೃತ್ರಾಸುರನ ವಧೆಯ ವಿಷಯದಲ್ಲಿ ಬರ್ತಾನೆ. ಶಲ್ಯ ಕಂಟಿನ್ಯೂ ಮಾಡ್ತಾ ಇದ್ದಾನೆ. 10ನೇ ಅಧ್ಯಾಯ. ಆಖ್ಯಾನಮುತ್ತಮಮಿದಂ ಇತಿಹಾಸಂ ಪುರಾತನಂ ಶೃಣು ಮೇ ಭ್ರಾತೃಭಿಃ ಸಾರ್ಧಂ ಸರ್ವಶತ್ರುಜಯಾವಹಂ ವೃತ್ರಭೂತೇಷು ಲೋಕೇಷು ಭಯಮಿಂದ್ರಮುಪಾಗಮತ್ ಅಥೇಂದ್ರೋ ಹಿ ಮಹಾತೇಜಾಃ ಸಮೇತ್ಯ ಸಹ ದೈವತೈಃ ಆಮಂತ್ರಯತ ತೇಜಸ್ವಿ ವೃತ್ರಸ್ಯ ವಧಕಾರಣಾತ್ ಸರ್ವಂ ವ್ಯಾಪ್ತಮಿದಂ ದೇವಾಃ ವೃತ್ರೇಣ ಜಗದವ್ಯಯಂ ನ ಹ್ಯಸ್ಯ ಸದೃಶಂ ಕಿಂಚಿತ್ ಪ್ರತಿಘಾತಸ್ಯ ಯದ್ಭವೇತ್ ಸಮರ್ಥೋ ಹ್ಯಭವಂ ಪೂರ್ವಂ ಅಸಮರ್ಥೋಸ್ಮಿ ಸಾಂಪ್ರತಂ ಕಥಂ ಕುರ್ಯಾಮ ಭದ್ರಂ ವೋ ದುರ್ಧರ್ಷಃ ಸಹಿ ಮೇ ಮತಃ ತೇಜಸ್ವಿ ಚ ಮಹಾತ್ಮಾ ಚ ಯುದ್ಧೇ ಚ ಅಮಿತ ವಿಕ್ರಮಃ ಗ್ರಸೇತ್ ತ್ರಿಭುವನಂ ಸರ್ವಂ ಸದೇವಾಸುರಮಾನುಷಂ ತಸ್ಮಾದ್ ವಿನಿಶ್ಚಯಮಿಮಂ ಶೃಣುಧ್ವಂ ತ್ರಿದಿವೌಕಸಃ ವಿಷ್ಣೋಃ ಕ್ಷಯಮುಪಾಗಮ್ಯ ಸಮೇತ್ಯ ಚ ಮಹಾತ್ಮನಃ ತೇನ ಸಂಮಂತ್ರ್ಯ ವೇತ್ಸ್ಯಾಮೋ ವಧೋಪಾಯಂ ದುರಾತ್ಮನಃ ಏವಮುಕ್ತ್ವಾ ಮಘವತಾ ದೇವಾಃ ಸರ್ಷಿಗಣಾಸ್ತದಾ ಶರಣ್ಯಂ ಶರಣಂ ದೇವಂ ಜಗ್ಮುರ್ವಿಷ್ಣುಂ ಮಹಾಬಲಂ ಊಚುಶ್ಚ ಸರ್ವೇ ದೇವೇಶಂ ವಿಷ್ಣುಂ ವೃತ್ರಭಯಾರ್ದಿತಾಃ ತ್ರಯೋ ಲೋಕಾಸ್ತ್ವಯಾ ಕ್ರಾಂತಾಃ ತ್ರಿಭಿರ್ವಿಕ್ರಮಣೈಃ ಪುರ ಅಮೃತಂಚ ಹೃತಂ ವಿಷ್ಣೋ ದೈತ್ಯಾಶ್ಚ ನಿಹತಾರಣೆ ಬಲಿಂ ಬದ್ಧ್ವಾ ಮಹಾದೈತ್ಯಂ ಶಕ್ರೋ ದೇವಾಧಿಪಃ ಕೃತಃ ತ್ವಂ ಪ್ರಭುಃ ಸರ್ವಲೋಕಾನಾಂ ತ್ವಯಾ ಸರ್ವಮಿದಂ ತತಂ ತ್ವಂ ಹಿ ದೇವೋ ಮಹಾದೇವಃ ಸರ್ವಲೋಕ ನಮಸ್ಕೃತಃ ಗತಿರ್ಭವಸಿ ದೇವಾನಾಂ ಸೇಂದ್ರಾಣಾಂ ಅಮರೋತ್ತಮ ಜಗದ್ವ್ಯಾಪ್ತಮಿದಂ ಸರ್ವಂ ವೃತ್ರೇಣ ಅರಿನಿಷೂದನ ಅಶಕ್ಯ ಕರಣೀಯಂ ಮೇ ಭವತಾಂ ಹಿತಮುತ್ತಮಂ ತಸ್ಮಾದುಪಾಯಂ ವಕ್ಷ್ಯಾಮಿ ಯಥಾಸೌ ನ ಭವಿಷ್ಯತಿ ಗಚ್ಚಧ್ವಂ ಸರ್ಷಿ ಗಂಧರ್ವಾ ಯತ್ರಾಸೌ ವಿಶ್ವರೂಪಧೃಕ್ ಸಾಮತಸ್ಯ ಪ್ರಯುಂಜಧ್ವಂ ತತ ಏನಂ ವಿಜೇಷ್ಯಥ ಭವಿಷ್ಯತಿ ಜಯೋ ದೇವಾಃ ಶಕ್ರಸ್ಯ ಮಮ ತೇಜಸಾ ಅದೃಶ್ಯಶ್ಚ ಪ್ರವೇಕ್ಷ್ಯಾಮಿ ವಜ್ರಮೇವಾಯುಧೋತ್ತಮಂ ಗಚ್ಚಧ್ವಂ ಋಷಿಭಿಃ ಸಾರ್ಧಂ ಗಂಧರ್ವೈಶ್ಚ ಸುರೋತ್ತಮಾಃ ವೃತ್ರಸ್ಯ ಸಹ ಶಕ್ರೇಣ ಸಂಧಿಂ ಕುರುತಮಾಚಿರಂ ಏವಮುಕ್ತೆ ತು ದೇವೇನ ಋಷಯಸ್ತ್ರಿದಶಾಸ್ತದಾ ಯಯುಃ ಸಮೇತ್ಯ ವಿಭುನಾ ಶಕ್ರಂ ಕೃತ್ವಾ ಪುರಸ್ಸರಂ ಸಮೀಪಮೇತ್ಯ ಚ ತದಾ ಸರ್ವ ಏವ ದಿವೌಕಸಃ ತಂತೇಜಸಾ ಪ್ರಜ್ವಲಿತಂ ಪ್ರತಪಂತಂ ದಿಶೋ ದಶ ಗ್ರಸಂತಮಿವ ಲೋಕಾನ್ ತ್ರೀನ್ ಸೂರ್ಯ ಚಂದ್ರಮಸೌ ತಥಾ ಯಥಾ ಅಂತ ಆಗಬೇಕು, ತಥಾ ಅಂತ ಒಂದೇ. ದದೃಶುಸ್ತೆ ತಪೋವೃದ್ಧಂ ಶಕ್ರೇಣ ಸಹ ದೇವತಾಃ ಋಷಯಶ್ಚ ತಥೋಭ್ಯೇತ್ಯ ವೃತ್ರಮೂಚುಃ ಪ್ರಿಯಂ ವಚಃ ವ್ಯಾಪ್ತಂ ಜಗದಿದಂ ಸರ್ವಂ ತೇಜಸಾ ತವ ದುರ್ಜಯ ನ ಚ ಶಕ್ನೋಷಿ ನಿರ್ಧೇತುಂ ವಾಸವಂ ಭೂರಿ ವಿಕ್ರಮಂ ಯುಧ್ಯತೋಶ್ಚಾಪಿ ವಾಂಕಾಲೋಪ್ಯತೀತಃ ಸುಮಹಾನಿಃ ಪೀಡ್ಯಂತೆ ಚ ಪ್ರಜಾಃ ಸರ್ವಾಃ ಸದೇವಾಸುರಮಾನುಷಾಃ ಸಖ್ಯಂ ಭವತು ತೇ ಪುತ್ರ ಶಕ್ರೇಣ ಸಹ ನಿತ್ಯದಾ ಅವಾಪ್ಸ್ಯತಿ ಸುಖಂ ತ್ವಂಚ ಶಕ್ರಲೋಕಾಂಶ್ಚ ಶಾಶ್ವತಾನ್ ಋಷಿವಾಕ್ಯಂ ನಿಶಮ್ಯಾಥ ವೃತ್ರಸ್ವತು ಮಹಾಬಲಃ ಉವಾಚ ತಾನ್ ಋಷೀನ್ ಸರ್ವಾನ್ ಪ್ರಣಮ್ಯ ಶಿರಸಾ ಸುರಃ ಸರ್ವೇ ಯೂಯಂ ಮಹಾಭಾಗಾಃ ಗಂಧರ್ವಾಶ್ಚೈವ ಸರ್ವಶಃ ಯದ್ಬ್ರೂಥ ತಚ್ಛ್ರುತಂ ಸರ್ವಂ ಮಮಾಪಿ ಶೃಣುತಾ ನಘಾಃ ಸಂಧಿಃ ಕಥಂ ವೈ ಭವಿತಾ ಮಮ ಶಕ್ರಸ್ಯ ಚೋಭಯೋಃ
ತೇಜಸೋ ಹಿ ದ್ವಯೋರ್ದೇವಾಃ ಸಖ್ಯಂ ವೈ ಭವಿತಾ ಕಥಂ ಸಕೃತ್ ಸತಾಂ ಸಂಗತಮೀಪ್ಸಿತವ್ಯಂ ತತಃ ಪರಂ ಭವಿತಾ ಭವ್ಯಮೇವ ನಾತಿಕ್ರಮೇತ್ ಸತ್ಪುರುಷೇಣ ಸಂಗತಂ ತಸ್ಮಾತ್ ಸತಾಂ ಸಂಗತಮೀಪ್ಸಿತವ್ಯಂ ದೃಢಂ ಸತಾಂ ಸಂಗತಂ ಚಾಪಿ ನಿತ್ಯಂ ಬ್ರೂಯಾಚ್ಚಾರ್ಥಂ ಹ್ಯರ್ಥಕೃಚ್ಛ್ರೇಷು ಧೀರಃ ಮಹಾರ್ಥವತ್ ಸತ್ಪುರುಷೇಣ ಸಂಗತಂ ತಸ್ಮಾತ್ ಸತೋ ನ ಜಿಘಾಂಸತೆ ಧೀರಃ ಇಂದ್ರಃ ಸತಾಂ ಸಮ್ಮತಶ್ಚ ನಿವಾಸಶ್ಚ ಮಹಾತ್ಮನಾಂ ಸತ್ಯವಾದಿ ಹ್ಯದೀನಶ್ಚ ಧರ್ಮವಿದ್ ಸೂಕ್ಷ್ಮನಿಶ್ಚಯಃ ತೇನ ತೇ ಸಾಶಕ್ರೇಣ ಸಂಧಿರ್ಭವತು ನಿತ್ಯದಾ ಏವಂ ವಿಶ್ವಾಸಮಾಗಚ್ಚ ಮಾತೆ ಭೂತ್ ಬುದ್ಧಿರನ್ಯಥಾ ಮಹರ್ಷಿರ್ವಚನಂ ಶ್ರುತ್ವಾ ತಾನುವಾಚ ಮಹಾದ್ಯುತಿ. ಹೇಳ್ತಾ ಇದ್ದಾರೆ ಶಲ್ಯ ರಾಜರು, ಎಲ್ಲ ಶತ್ರುಗಳ ನಾಶ ಮಾಡಿ ಶತ್ರುಗಳನ್ನ ಗೆಲ್ಲುವಂತಹ ಸಾಮರ್ಥ್ಯವನ್ನ ತಂದುಕೊಡತಕ್ಕಂತಹ ಗೆಲುವನ್ನ ತಂದುಕೊಡತಕ್ಕ ಈ ಪ್ರಾಚೀನವಾದ ಒಂದು ಇತಿಹಾಸ. ಧರ್ಮರಾಜ, ನಾನು ಹೇಳ್ತೀನಿ, ನಿನ್ನೆಲ್ಲ ತಮ್ಮಂದಿರ ಜೊತೆಯಲ್ಲಿ ಕೂತು ಈ ಇತಿಹಾಸವನ್ನ ಕೇಳಬೇಕು. ಸರ್ವಶತ್ರು ಜಯಾವಹ ಅಂತ. ನಮಗೂ ಅಷ್ಟೇ, ವೃತ್ರಾಸುರ ಎಲ್ಲೋ ಇಲ್ಲ, ಅಜ್ಞಾನದಿಂದ ಬೆಳಿತಾ ಇದ್ದಾನೆ ವೃತ್ರ. ಅಂತಹ ವೃತ್ರನ ವಧೆಯನ್ನ ನಾವಿಲ್ಲಿ ಕೇಳೋದ್ರಿಂದ ನಮ್ಮ ಅಜ್ಞಾನವೂ ಪರಿಹಾರ ಆಗತ್ತೆ ಎನ್ನುವ ಅನುಸಂಧಾನವನ್ನ ಮಾಡಬೇಕು. ಆಗಲೇ ಹೇಳಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲಿ, ಲೋಕಗಳೆಲ್ಲ ವೃತ್ರಾಸುರ ಮುಚ್ಚಿ ಬಿಡ್ತಾ ಇದ್ದಾನೆ ಲೋಕಗಳನ್ನ. ಇಂದ್ರದೇವರಿಗೆ ಏನೂ ಮಾಡ್ಲಿಕ್ಕೆ ಗೊತ್ತಾಗದೆ ಅವ್ರಿಗೆ ಬಂದದ್ದು ಒಂದೇ ಭಯ. ಆದ್ದರಿಂದ ಅವನು ವೃತ್ರಾಸುರನ ವಧೆಯನ್ನ ಹೇಗೆ ಮಾಡೋದು ಅಂತ ಮಂದರ ಪರ್ವತದಲ್ಲಿ ಮೀಟಿಂಗ್ ಮಾಡಿ ಎಲ್ಲ ದೇವತೆಗಳ ಜೊತೆಯಲ್ಲಿ ಹೇಳ್ತಾನೆ. ಈ ಜಗತ್ತೆಲ್ಲವನ್ನ ವೃತ್ರಾಸುರ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ, ಅವನನ್ನು ಅಪೋಸಿಟ್ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ವೃತ್ರಾಸುರನಿಗೆ ಸಮಾನವಾದ ಶಕ್ತಿ ಉಳ್ಳ ವ್ಯಕ್ತಿ ಲೋಕದಲ್ಲಿ ಸದ್ಯಕ್ಕೆ ನಮ್ಗೆ ಯಾರು ಕಾಣ್ತಾ ಇಲ್ಲ. ಮತ್ತೆ ನೀನು ಇಂದ್ರ, ನಿನಗೆ ಸಾಮರ್ಥ್ಯ ಇತ್ತಲ್ಲ ಅಂದ್ರೆ ನನಗೆ ಒಂದು ಕಾಲದಲ್ಲಿ ಇತ್ತು, ಆದ್ರೆ ಈಗ ಅಸಮರ್ಥನಾಗಿದ್ದೇನೆ. ಏನು ಮಾಡೋಣ? ದೇವತೆಗಳೇ, ನಿಮಗೆಲ್ಲ ಒಳ್ಳೇದಾಗಲಿ. ಏನು ಮಾಡೋದ್ರಿಂದ ವೃತ್ರನನ್ನ ಸೋಲಿಸಬಹುದು ಅದನ್ನ ನೀವು ಹೇಳಬೇಕು. ಯಾಕೆ ಅಂದ್ರೆ ಅವನನ್ನ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಅಭಿಪ್ರಾಯ ನಂದು. ಅವ ತೇಜಸ್ವಿ ಆಗಿದ್ದಾನೆ, ಮಹಾತ್ಮ ಆಗಿದ್ದಾನೆ, ಯುದ್ಧದಲ್ಲಿ ಅವನ ಪರಾಕ್ರಮಕ್ಕೆ ಮಿತಿಯೇ ಇಲ್ಲ. ಆದ್ದರಿಂದ ದೇವ, ಅಸುರ, ಮನುಷ್ಯ ಈ 3 ಪ್ರಕಾರದ ಜನಗಳಿಂದ ಕೂಡಿದ 3 ಲೋಕಗಳನ್ನೇ ನುಂಗಿ ಬಿಡುವ ಸಾಮರ್ಥ್ಯ ಅವನಲ್ಲಿದೆ. ಆದ್ದರಿಂದ ಸ್ವರ್ಗದಲ್ಲಿ ವಾಸ ಮಾಡತಕ್ಕಂಥ ದೇವತೆಗಳೇ, ತ್ರಿದಿವೌಕಸಃ, ನೀವೆಲ್ಲ ನಿರ್ಧಾರ ಹೇಳಿ. ನನ್ನ ಒಂದು ಅಭಿಪ್ರಾಯ, ವಿಷ್ಣೋಹೋ ಕ್ಷಯಂ ಉಪಾಗಮ್ಯ, ವಿಷ್ಣುವಿನ ಕ್ಷಯ. ಕ್ಷಯ ಅನ್ನೋದಕ್ಕೆ ನಿವಾಸ ಅಂತ ಅರ್ಥ. ಕ್ಷಯ ಅಂದ್ರೆ ವಾಸ ಮಾಡುವ ಪ್ರದೇಶ. ಆದ್ದರಿಂದ ಭಗವಂತ ವಾಸ ಮಾಡುವ ಪ್ರದೇಶಕ್ಕೆ ಹೋಗಿ ಅವನ ಜೊತೆಯಲ್ಲಿ ಮಾತಾಡಿ ವೃತ್ರನನ್ನ ಕೊಲ್ಲೋದು ಹೇಗೆ ಅನ್ನುವಂತಹ ವಿಷಯದಲ್ಲಿ ನಾವು ಭಗವಂತನಿಂದಲೇ ಐಡಿಯಾವನ್ನ ಪಡೆದು ಬಿಡೋಣ ಅಂತ ಇಂದ್ರದೇವರು ಹೇಳ್ತಾ ಇದ್ದ ಹಾಗೆ, ಇಂದ್ರದೇವರ ಮಾತಿನಂತೆ ದೇವ ಋಷಿಗಳಿಂದ ಸಹಿತರಾದ ಇಂದ್ರದೇವರು ಯಾರು? ಶರಣ್ಯಂ ಶರಣಂ ದೇವಂ, ಶರಣು ಹೋಗಲಿಕ್ಕೆ ಯೋಗ್ಯನಾಗಿರತಕ್ಕಂತಹ, ಶರಣಂ ಎಲ್ಲರಿಗೂ ಆಶ್ರಯನಾದಂತಹ, ದೇವಂ ಕ್ರೀಡಾದಿ ಗುಣ ವಿಶಿಷ್ಟನಾಗಿರತಕ್ಕಂತಹ, ಮಹಾಬಲಂ ಮಹಾಬಲಶಾಲಿಯಾಗಿರತಕ್ಕಂತಹ ಭಗವಂತನ ಹತ್ತಿರಕ್ಕೆ ಹೋದ್ರು. ನಮಸ್ಕಾರ ಮಾಡಿ ಭಗವಂತನಿಗೆ ಹೇಳ್ತಾರೆ, ಸ್ವಾಮಿ, ನೀನು ತ್ರಿವಿಕ್ರಮಾವತಾರ ಮಾಡಿದಾಗ 3 ಲೋಕಗಳನ್ನ ನಿನ್ನ ಪಾದಗಳಿಂದ ಆಕ್ರಮಿಸಿಬಿಟ್ಟೆ. ಮತ್ತೆ ಮೋಹಿನಿಯಾಗಿ ದೇವತೆಗಳಿಗೆ ಅಮೃತವನ್ನ ಕೊಟ್ಟೆ. ಆ ಯುದ್ಧದಲ್ಲಿ ಗರುಡನ ಮೇಲೆ ಕೂತು ಇಂದ್ರದೇವರು ಸ್ಮರಣೆ ಮಾಡ್ತಾ ಇದ್ದಾಗೆ ಗರುಡ ವಾಹನ ರೂಢನಾಗಿ ಬಂದು ಎಲ್ಲ ದೈತ್ಯರನ್ನ ವಧೆ ಮಾಡಿದೆ. ಆದ್ದರಿಂದ ನೀನು 3 ಹೆಜ್ಜೆಗಳಿಂದ 3 ಲೋಕಗಳನ್ನ ಕ್ರಮಿಸಿ ಬಿಟ್ಟಿದ್ದಿ. ಮಹಾಸುರನಾದ ಬಲಿಯನ್ನ ಬಂಧನ ಮಾಡಿ ಅವನು ಅಪಹಾರ ಮಾಡಿದ್ದ ಸ್ವರ್ಗವನ್ನ ಪುನಃ ಇಂದ್ರದೇವರಿಗೆ ತಂದುಕೊಟ್ಟೆ. ಆದ್ದರಿಂದ ನೀನು ಸಕಲ ಲೋಕಗಳಿಗೆ ಪ್ರಭು, ಮತ್ತೆ ನೀನು ಸರ್ವತ್ರ ವ್ಯಾಪ್ತ. ಆದ್ದರಿಂದ ನೀನು ದೇವ, ಮತ್ತೆ ನೀನು ಮಹಾದೇವ.
ಮಹಾದೇವ ಅಂದ್ರೆ ನಾವು ದೇವತೆಗಳು ಅಂತ ಯಾರಂದುಕೊಂಡಿದ್ದಾರೆ, ದೇವತೆಗಳಿಗೂ ಮಹತ್ವವನ್ನ ತಂದುಕೊಟ್ಟಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಜ್ಞಾನಾನಂದ ಸ್ವರೂಪನಾದ ನೀನು ಮಹಾದೇವ. ನೋಡಿ, ರುದ್ರದೇವರಿಗೆ ಮಹಾದೇವ ಅಂತ ಪ್ರಸಿದ್ಧಿ. ಆದ್ರೆ ಇಂದ್ರಾದಿ ದೇವತೆಗಳು ಸ್ಪಷ್ಟ ಹೇಳ್ತಾರೆ, ಮಹಾದೇವ ಅಂದ್ರೆ ಭಗವಂತ. ಮಹಾದೇವೋ ಮಹತ್ವತಃ ಅಂತ ಆಚಾರ್ಯರ ಭಾಷ್ಯ. ಆದ್ದರಿಂದ ಮಹತ್ವವನ್ನ ಪಡೆದ ಕಾರಣ ನೀನು ಮಹಾದೇವ. ಆದ್ದರಿಂದ ನೀನೇ ನಮಗೆಲ್ಲರಿಗೂ ಗತಿ. ಎಲ್ಲ ಲೋಕಗಳು ಏಕಕಂಠದಿಂದ ನಮಸ್ಕಾರ ಸ್ತೋತ್ರ ಮಾಡತಕ್ಕಂತಹ ವ್ಯಕ್ತಿ ನೀನೊಬ್ಬನೇ. ಸರ್ವಶಬ್ದ ವಾಚ್ಯ, ಸಕಲ ಶಾಸ್ತ್ರ ಪ್ರತಿಪಾದ್ಯ, ಸರ್ವೋತ್ತಮ. ಆದ್ದರಿಂದ ನೀನು ಈಗ ವೃತ್ರಾಸುರ ಜಗತ್ತನ್ನೆಲ್ಲವನ್ನ ಮುಚ್ಚಿರೋದ್ರಿಂದ ಅವನನ್ನು ವಧೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀನು ಪಾಠ ಮಾಡಬೇಕು. ಇಂದ್ರನ ಗೆಲುವಿಗಾಗಿ ವೃತ್ರನ ವಧೆ ಆಗಬೇಕು. ಅದಕ್ಕೊಂದು ಉಪಾಯವನ್ನ ಈಗ ನೀನೇ ಹೇಳಬೇಕು. ಸ್ವಾಮಿ, ವೃತ್ರ ಎಲ್ಲ ಲೋಕಗಳನ್ನು ಮುಚ್ಚಿಬಿಟ್ಟಿದ್ದಾನೆ ಅಂದಾಗ ಭಗವಂತ ಅಂತಾನೆ, ಮಾಡ್ಲಿಕ್ಕೆ ಕಷ್ಟ, ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಇದು ನಿಮಗೆ. ಆದ್ರೂ ನಿಮಗೊಂದು ಒಳ್ಳೆ ಉಪಾಯವನ್ನು ಹೇಳ್ತೀನಿ. ಯಾಕೆ? ಶರಣು ಬಂದ ನೀವು, ನಾನ್ ನಿಮಗೊಂದು ಹಿತವನ್ನು ಮಾಡ್ಲೇಬೇಕು, ಉಂಟು ಮಾಡ್ಲೇಬೇಕು. ಆದ್ದರಿಂದ ನಾನು ಮಾಡ್ತೇನೆ. ವೃತ್ರಾಸುರ ಹೇಗೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಕೊಡ್ತೇನೆ. ನೀವೆಲ್ಲ ಅಂದ್ರೆ ಗಂಧರ್ವ ಋಷಿಗಳ ಸಹಿತರಾಗಿ ನೀವು ಎಲ್ಲ ಸರ್ವತ್ರ ಎಲ್ಲ ಕಡೆಯಲ್ಲಿ ಬೆಳೆದು ವ್ಯಾಪಿಸಿಕೊಂಡಿರತಕ್ಕ ವೃತ್ರಾಸುರನ ಹತ್ರಕ್ಕೆ ಹೋಗ್ರಿ. ಅವನ ಜೊತೆಯಲ್ಲಿ ಮಾತಾಡ್ರಿ. ಸಾಮ ಮೊದಲನೇ ಸಂಧಿ ಮಾತಾಡುವಂಥದ್ದು. ಅವನು ಮಾತಿಗೆ ಒಪ್ಪಿದ, ಫ್ರೆಂಡ್ಶಿಪ್ಪಿಗೆ ಒಪ್ಪಿದ ಅಂತಂದ್ರೆ ಅವನು ಸೋತ ಹಾಗೆ ಲೆಕ್ಕ. ಇಂದ್ರನ ಬಲ ಅವನ ಒಳಗೆ ಪ್ರವೇಶ ಮಾಡಿದಂತಹ ನನ್ನ ಸನ್ನಿಧಾನ, ಮಮ ತೇಜಸ ಅಂದ್ರೆ ನನ್ನ ಸನ್ನಿಧಾನದಿಂದ ನಿಮಗೆ ಗೆಲುವು ಅನ್ನೋದು ಬರುತ್ತೆ. ನಾ ಏನ್ ಮಾಡ್ತೇನೆ ಭಗವಂತ ಅಂತ, ನಾನು ವಜ್ರಾಯುಧದ ಒಳಗೆ ಸೇರಿ ಬಿಡ್ತೇನೆ. ನೋಡಿ, ಗೀತೆಯಲ್ಲಿ ಇದೇ ಮಹಾಭಾರತ, ಆಯುಧಾನಾಮಹಂ ವಜ್ರಂ ಅಂತ ಹೇಳಿ ಭಗವಂತ ಆಯುಧಗಳಲ್ಲಿ ವಜ್ರನಾಗಿದ್ದೇನೆ ಅಂತ. ಭಗವಂತನಿಗೆ ವಜ್ರ ಅಂತ ಹೆಸರೇ ಇದೆ. ಯತಿನಾಮ ಹರಿಸ್ವಯಂ ಅಂತ. 3 ಗುಣಗಳನ್ನ ಬಿಟ್ಟಿದ್ದಾನೆ. ಆದ ವರ್ಜನಾತ್ ವಜ್ರ ಉಚ್ಯತೆ. ಎಲ್ಲ ಗುಣಗಳನ್ನ ಬಿಟ್ಟಿರೋದ್ರಿಂದ ಭಗವಂತನಿಗೆ ವಜ್ರ ಅಂತ ಹೆಸರು. ಚಕ್ರಂ ಚಂಕ್ರಮಣಾದೇಶ ವರ್ಜನಾತ್ ವಜ್ರ ಉಚ್ಯತೆ ಭಗವಂತನಿಗೆ. ಆದ್ದರಿಂದ ಭಗವಂತ ವಜ್ರಾಯುಧದಲ್ಲಿ ವಿಶೇಷವಾದಂತಹ ಸನ್ನಿಧಾನವನ್ನ ಇಟ್ಟಿದ್ದಾನೆ. ಆದ್ದರಿಂದ ನಾನು ಗೊತ್ತಾಗದೇ ಇರುವಂತೆ ವಜ್ರದ ಒಳಗೆ ಪ್ರವೇಶ ಮಾಡ್ತೇನೆ. ನೀವೆಲ್ಲ ಹೋಗ್ರಿ, ಅವರಿಬ್ಬರಿಗೂ ಸಂಧಿಯನ್ನ ಮಾಡ್ರಿ, ಆಮೇಲೆ ಮುಂದಿನ ನೋಡೋಣ, ಲೇಟ್ ಮಾಡಬೇಡಿ ಅಂತ ಭಗವಂತ ಹೇಳಿದಾಗ ಆ ಎಲ್ಲ ದೇವತೆಗಳು ಇಂದ್ರದೇವರ ಜೊತೆಯಲ್ಲಿ ಇಂದ್ರದೇವರನ್ನೇ ನಾಯಕರನ್ನಾಗಿ ಮುಂದೆ ಇಟ್ಟುಕೊಂಡು ಬಂದ್ರು ಅವನ ಹತ್ರ. ಅವನ ತೇಜಸ್ಸು ಅಪಾರ, 10 ದಿಕ್ಕುಗಳಿಗೂ ಕಾಂತಿ, ಬಿಸಿ, 3 ಲೋಕಗಳನ್ನ ಒಂದೇ ಸಲ ನುಂಗಿ ಬಿಡುವಂತ ಇದ್ದ. ಹೋದ್ರು. ಸಂತೋಷ ಆಗುವಂತಹ ಮಾತಂತಾರೆ ವೃತ್ರಾಸುರನಿಗೆ, ಒಳ್ಳೆ ಸಂತೋಷವಾಗುವಂತಹ ಮಾತು. ನೋಡಪ್ಪ, ನೀನು ನಿನ್ನ ತೇಜಸ್ಸಿನಿಂದ ಜಗತ್ತನ್ನೆಲ್ಲ ಮುಚ್ಚಿಬಿಟ್ಟಿದ್ದಿ. ಹಾಗಿದ್ರೂ ಕೂಡ ಇಂದ್ರನನ್ನ ಗೆಲ್ಲಿಕ್ಕೆ ನಿಂಗೆ ಸಾಧ್ಯ ಆಗಲಿಲ್ಲ. ನೀನು ಮತ್ತೆ ಇಂದ್ರ ಇಬ್ಬರು ಯುದ್ಧ ಮಾಡಿ 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 ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಆದ್ರೂ ಕೂಡ ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ. ಆದ್ದರಿಂದ ನಿಮ್ಮಿಬ್ಬರ ಯುದ್ಧದಿಂದ ದೇವತೆಗಳಿಗೆ, ಅಸುರರಿಗೆ, ಮನುಷ್ಯರಿಗೆ, ಬೇರೆ ಬೇರೆಯವರಿಗೆ ಎಲ್ಲರಿಗೂ ತುಂಬಾ ತೊಂದರೆ ಆಗಿದೆ. ಆದ್ದರಿಂದ ಇವತ್ತಿಂದ ನೀನು ಇಂದ್ರ ಫ್ರೆಂಡ್ಸ್ ಆಗ್ಬಿಡಿ. ನಿನಗೂ ಸುಖ ಮತ್ತೆ ಇಂದ್ರಲೋಕ ಪ್ರಾಪ್ತಿ ಎರಡೂ ಆಗತ್ತೆ, ಅದು ಶಾಶ್ವತವಾಗಿ ಪ್ರಾಪ್ತಿ ಆಗತ್ತೆ. ಆದ್ದರಿಂದ ನೀನು ಮತ್ತು ಇಂದ್ರ ಫ್ರೆಂಡ್ಸ್ ಆಗ್ಬಿಡಿ ಅಂತಂದಾಗ ಅವನಂತಾನೆ, ಸ್ವಾಮಿ ನಿಮ್ಗೆಲ್ಲ ನಮೋ ನಮಃ, ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ವೃತ್ರ. ಹೇಳ್ತಾನೆ, ಸ್ವಾಮಿ ದೊಡ್ಡವರೆಲ್ಲ ಬಂದಿದ್ದೀರಿ, ನೀವೆಲ್ಲ ನಿಮ್ ಮಾತನ್ನ ನಾನು ಕೇಳಿದ್ದೇನೆ. ಅನಘಾಹ ಪಾಪರಹಿತರೇ, ನನ್ ಮಾತನ್ನು ಕೇಳ್ರಪ್ಪ ಒಂದ್ಸಲ. ನನಗೂ ಇಂದ್ರನಿಗೂ ಫ್ರೆಂಡ್ಶಿಪ್ ಹೇಗಾಗತ್ತೆ ಅಲ್ವಾ? ಯಾಕೆ ಅಂತಂದ್ರೆ ತೇಜಸ್ಸೋಹಿ ದ್ವಯೋರ್ದೇವಾಹ, ದೇವತೆಗಳೇ 2 ತೇಜಸ್ಸುಗಳಿಗೆ ಫ್ರೆಂಡ್ಶಿಪ್ ಆಗುವುದು ಹೇಗೆ? ನಾನೊಂದು ತೇಜಸ್ಸು, ಇಂದ್ರನೂ ಒಂದು ತೇಜಸ್ಸು.
ಆದ್ದರಿಂದ ಈ ಎರಡು ತೇಜಸ್ಸುಗಳಿಗೆ ಫ್ರೆಂಡ್ಶಿಪ್ ಆದ್ರೂ ಆಗೋದು ಹೇಗೆ, ಅದು ಹೇಗೆ ಸಾಧ್ಯ ಅಂತಂದದ್ದಕ್ಕೆ ಋಷಿಗಳಂತಾರೆ, ವೃತ್ರ ಜೀವನದಲ್ಲಿ ಒಂದೇ ಒಂದು ಸಲವಾದ್ರೂ ಕೂಡ ಸಜ್ಜನರ ಸಮಾಗಮವನ್ನ ಅಪೇಕ್ಷೆ ಮಾಡ್ಬೇಕಪ್ಪ. ಒಂದು ಸಲ ನಮಗೆ ಸಜ್ಜನರ ಸಂಘ ಆಗಿಬಿಡ್ತು ಅಂದ್ರೆ ನೆಕ್ಸ್ಟ್ ಎಲ್ಲ ಒಳ್ಳೇದೆ. ಆದ್ದರಿಂದ ಸಜ್ಜನರ ಸಹವಾಸ ಮಾಡುವಂತಹ ದೊಡ್ಡ ಅವಕಾಶ ನಮಗೆ ಬಂದಾಗ ಅದನ್ನು ಬಿಡಬಾರ್ದು. ಅತಿಕ್ರಮೇತ್ ಸತ್ಪುರುಷೇಣ ಸಂಗತಂ, ಸಜ್ಜನರ ಜೊತೆಯಲ್ಲಿ ಸಹವಾಸ, ಅವರ ಅವಕಾಶ ನಮಗೆ ಭಗವಂತ ಕೊಡ್ತಾನೆ. ಆ ಅವಕಾಶವನ್ನ ಯಾವತ್ತಿಗೂ ಬಿಡಬಾರದು. ಯಾವತ್ತಿಗೂ ಸಜ್ಜನರ ಸಂಘ ನಮಗಾಗ್ಲಿ ಆಗ್ಲಿ ಅಂತ ಅಪೇಕ್ಷೆ ಪಡ್ತಾ ಇರ್ಬೇಕಪ್ಪ. ಆದ್ದರಿಂದ ಮಹಾ ಸಂಕಟ, ಅರ್ಥ ಸಂಕಟ ಅಂತಾರೆ. ಪುರುಷಾರ್ಥಗಳ ಸಂಕಟ ಅನ್ನೋದು ಬಂದಾಗ ಸಜ್ಜನರ ಸಂಘವನ್ನ ಮಾಡಬೇಕು. ಅವರಿಂದ ಪುರುಷಾರ್ಥ ಹೇಗೆ ಪಡೆಯೋದು ಅನ್ನುವಂತಹ ಉಪಾಯವನ್ನ ಕೇಳಬೇಕು. ಆದ್ದರಿಂದ ನಾವು ಸಜ್ಜನರ ಸಾತ್ವಿಕರ ಸಹವಾಸದಲ್ಲಿ ಇದ್ವಿ ಅಂತಂದ್ರೆ ದೊಡ್ಡ ಪ್ರಯೋಜನ ಇದೆ. ಇರೋದು ಉಳಿಯತ್ತೆ, ಬರದೇ ಇರೋದು ಬರುತ್ತೆ. ಆದ್ದರಿಂದ ಯಾರು ಬುದ್ಧಿ ಸರಿಯಾಗಿದೆ, ಯಾರಿಗೆ ವಿವೇಕ ಇದೆ, ಅವನು ಸಜ್ಜನರ ಸಂಘವನ್ನ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾನೆ. ಸಜ್ಜನರನ್ನ ಕೊಲ್ಲಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಆದ್ದರಿಂದ ಅಂತಹ ಸಜ್ಜನರಲ್ಲಿ ಇಂದ್ರ ಮಹಾಸಜ್ಜನ, ಸಜ್ಜನರಿಗೆ ಸಮ್ಮತ. ಮತ್ತೆ ಮಹಾನುಭಾವರಾದ ಎಲ್ಲ ಜ್ಞಾನಿಗಳಿಗೆ ಆಶ್ರಯ ಇಂದ್ರ. ಶಾಸ್ತ್ರೋಕ್ತವಾದ ಮಾತನ್ನಾಡ್ತಕ್ಕಂಥವನು, ಅವನು ಅಧೀನ, ದೈನ್ಯ ಅವನಲ್ಲಿ ಇಲ್ಲ. ಸೂಕ್ಷ್ಮ ನಿಶ್ಚಯ, ಶಾಸ್ತ್ರ ಪ್ರಮೇಯ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿದಿದ್ದಾನೆ. ಮತ್ತೆ ಧರ್ಮನಾಮಕನಾದ ಭಗವಂತನನ್ನೂ ತಿಳಿದಿದ್ದಾನೆ. ಧರ್ಮನೂ ಗೊತ್ತಿದೆ, ಧರ್ಮ ಸೂಕ್ಷ್ಮನಾದ ಭಗವಂತನನ್ನೂ ತಿಳಿದಿದ್ದಾನೆ. ಆದ್ದರಿಂದ ಅವನ ಜೊತೆಯಲ್ಲಿ ಸ್ನೇಹವನ್ನ ಮಾಡಿಬಿಟ್ರೆ ನಿನಗೇನ್ ತೊಂದರೆ ಇಲ್ಲ. ನಮ್ಮ ಮಾತನ್ನ ನಂಬಯ್ಯ, ಬೇರೆ ಆಲೋಚನೆಯೇ ಬೇಡ ಅಂತಂದಾಗ ಪುತ್ರ ಹೇಳ್ತಾನೆ, ಮಹರ್ಷಿರ್ವಚನಂ ಶುತ್ವ, ಮಹರ್ಷಿಗಳ ಮಾತನ್ನ ಕೇಳಿದಂತಹ ವೃತ್ರ ಹೇಳ್ದ, ಸ್ವಾಮಿ ನೀವ್ ಹೇಳ್ಬಿಟ್ರಿ ಅಲ್ಲ, ನನ್ ಮಾತು ಆಗ್ಲಿ. ಅವಶ್ಯಂ ಭಗವಂತೋ ಮೇ ಮಾನನೀಯಾಸ್ತಪಸ್ವಿನಃ ಬ್ರವೀಮಿ ಯದಹಂ ದೇವಾಃ ತತ್ಸರ್ವಂ ಕ್ರಿಯತೆ ಯದಿ ತತಃ ಸರ್ವಂ ಕರಿಷ್ಯಾಮಿ ಯದೂಚುರ್ಮಾನ್ ದ್ವಿದರ್ಷಭಾಃ ನ ಶುಷ್ಕೇಣ ನ ಚಾರ್ದ್ರೇಣ ನಾಶ್ಮನಾ ನ ಚ ದಾರುಣಾ ನ ಶಸ್ತ್ರೇಣ ನ ಶಾಸ್ತ್ರೇಣ ನ ದಿವಾ ನ ಅಪಿ ವಾ ನಿಶಿ ಬದ್ಧೋ ಭವೇಯಂ ವಿಪ್ರೇಂದ್ರಃ ಶಕ್ರಸ್ಯ ಸಹ ದೈವತೈಃ ಏವಂ ಮೇ ರೋಚಯೇ ಸಂಧಿಃ ಶಕ್ರಸ್ಯ ಸಹ ನಿತ್ಯದಾ ಬಾಢಮಿತ್ಯೇವ ಋಷಯಃ ತಮೋಚುರ್ಭರತಋಷಭ ಏವಂ ವೃತ್ತೆ ತು ಸಂಧಾನೇ ವೃತ್ರಃ ಪ್ರಮುದಿತೋऽಭವತ್ ತತಃ ಸಂಧಿಂ ಮಿಥಃ ಕೃತ್ವಾ ಋಷಯೋ ದೀಪ್ತತೇಜಸಃ ಶಕ್ರಸ್ಯ ಸಹ ವೃತ್ರೇಣ ಪುನರ್ಜಗ್ಮುರ್ಯಥಾಗತಂ ಅಥ ದೀರ್ಘಸ್ಯ ಕಾಲಸ್ಯ ಶಕ್ರಃ ಸಂಚಿತ್ಯ ಭಾರತ ಯತ್ತಃ ಸದಾ ಭವಚ್ಚಾಪಿ ಕ್ರುದ್ಧೋ ಮರ್ಷ ಸಮನ್ವಿತಃ ವೃತ್ರಸ್ಯ ವದ ಸಂಯುಕ್ತಾನುಪಾಯಾನನ್ವಚಿಂತಯತ್ ಅಭಿಸಂಧಿರ್ಮಹೇಂದ್ರಸ್ಯ ಸಂಧಿಕರ್ಮಣಿ ಯಃ ಕೃತಃ ಋಷಿಭಿಸ್ತ್ವೀರಿತಂ ಯಚ್ಚ ಮಹೇಂದ್ರಸ್ತದನುಸ್ಮರನ್ ಛಿದ್ರಾನ್ವೇಷಿ ಸಮುದ್ವಿಗ್ನಃ ಸದಾ ವಸತಿ ದೇವರಾಟ್ ಸ ಕದಾಚಿತ್ ಸಮುದ್ರಾಂತೆ ತಮಪಶ್ಯನ್ ಮಹಾಸುರಂ ಸಂಧ್ಯಾಕಾಲ ಉಪಾವೃತ್ತೆ ಮುಹೂರ್ತೆ ರಮ್ಯದಾರುಣೆ ತತಃ ಸಂಚಿತ್ಯ ಭಗವಾನ್ ವರದಾನಂ ಮಹಾತ್ಮನಃ ಸಂಧ್ಯೇಯಂ ವರ್ತತೆ ರೌದ್ರ ನರಾತಿರ್ನ ಚ ವಾಸರಃ ವೃತ್ರಶ್ಚಾವಶ್ಯವಧ್ಯೋಯಂ ಮಮ ಸರ್ವಹರೋ ರಿಪುಃ ಯದಿ ವೃತ್ರನ್ನ ಹನ್ಯದ್ಯ ವಂಚಯಿತ್ವಾ ಮಹಾಸುರಂ ಮಹಾಬಲಂ ಮಹಾಕಾಯನ್ನ ಮೇ ಶ್ರೇಯೋ ಭವಿಷ್ಯತಿ ಏವಂ ಸಂಚಿಂತಯನ್ನೇವ ಶಕ್ರೋ ವಿಷ್ಣುಮನುಸ್ಮರನ್ ಅಥ ಫೇನಂ ತದಾ ಪಶ್ಯತ್ ಸಮುದ್ರೇ ಪರ್ವತೋಪಮಂ ನಾಯಂ ಶುಷ್ಕಃ ನ ಚಾರ್ದ್ರೋಯಂ ನ ಚ ಶಸ್ತ್ರಮಿದಂ ತಥಾ ಏನಂ ಕ್ಷಿಪಾಮಿ ವೃತ್ರಸ್ಯ ಕ್ಷಣಾದೇವ ನಶಿಷ್ಯತಿ ಜಗ್ರಾಹ ಸತತಂ ಫೇನಂ ಇಂದ್ರೋ ವೃತ್ರ ನಿಬರ್ಹಣಂ ನಿಗೃಹ್ಯ ಶಕ್ರೋ ಬಾಹುಭ್ಯಾಂ ಪ್ರಾಹಿಣೋದ್ ವೃತ್ರಮಸ್ತಕೆ ಸವಜ್ರಮಥ ಫೇನಂತಂ ಕ್ಷಿಪ್ರಂ ವೃತ್ರೋ ನಿಸೃಷ್ಟವಾನ್ ಪ್ರವಿಶ್ಯ ಫೇನಂ ತಂ ವಿಷ್ಣುಃ ಅಥ ವೃತ್ರಂ ವ್ಯನಾಶಯತ್ ನಿಹತೇತು ತತೋ ವೃತ್ರೇ ದಿಶೋ ವಿತಿಮಿರಾಭವನ್ ಪ್ರಭವೌ ಚ ಶಿವೋ ವಾಯುಃ ಪ್ರಜಾಶ್ಚ ಜುಗೃಷುಸ್ತದಾ
ತಥೋ ದೇವಾಃ ಸಗಂಧರ್ವಾಃ ಯಕ್ಷರಕ್ಷೋ ಮಹೋರಗಾಃ ಋಷಯಶ್ಚ ಮಹೇಂದ್ರಂ ತಂ ವಸ್ತುವನ್ ವಿವಿಧೈಸ್ತವೈಃ ಹತ್ವಾ ಶತ್ರುಂ ಪ್ರಕೃಷ್ಟಾತ್ಮಾ ವಾಸವಃ ಸಹ ದೈವತೈಃ ವಿಷ್ಣುಂ ತ್ರಿಭುವನಶ್ರೇಷ್ಠಂ ಪೂಜಯಾಮಾಸ ಧರ್ಮವಿತ್. ತಥೋ ಹತೆ ಮಹಾವೀರ್ಯೇ ವೃತ್ರೇ ದೇವ ಭಯಂಕರೆ ಅನೃತೇನಾಭಿಭೂತೋ ಭೂಚ್ಛಕ್ರಃ ಪರಮದುರ್ಮನಾಃ ತ್ರೈಶೀರ್ಷಯಾಭಿಭೂತಶ್ಚ ಸ ಪೂರ್ವಂ ಬ್ರಹ್ಮಹತ್ಯಯಾ ಸೋಂತಮಾಶ್ರಿತ್ಯ ಲೋಕಾನಾನ್ ನಷ್ಟಸಂಜ್ಞೋ ವಿಚೇತನಃ ನ ಪ್ರಾಜ್ಞಾಯತ ದೇವೇಂದ್ರಸ್ತ್ವಭಿಭೂತಃ ಸಕಲ್ಮಷೈಃ ಪ್ರಚ್ಛಿನ್ನೋ ವಸಚ್ಚಾಪ್ಸು ವೇಷ್ಟಮಾನ ಇವೋರಗಃ ತತಃ ಪ್ರನಷ್ಟೇ ದೇವೇಂದ್ರೇ ಬ್ರಹ್ಮಹತ್ಯಾ ಭಯಾರ್ದಿತೆ ಭೂಮಿಃ ಪ್ರಧ್ವಸ್ತ ಸಂಕಾಶಾ ನಿರ್ವೃಕ್ಷಾ ಶುಷ್ಕಕಾನನ ವಿಚ್ಛಿನ್ನ ಸ್ರೋತಸೋ ನದ್ಯಃ ಸಂಸರಾಂಸ್ಯನುದಕಾನಿ ಚ ಸಂಕ್ಷೋಭಯತಿ ಸತ್ವಾನಾಂ ಅನಾವೃಷ್ಟಿಕೃತೋ ಭವತ್ ದೇವಾಶ್ಚಾಪಿ ಭೃಷಂತ್ರಸ್ತಾಃ ತಥಾ ಸರ್ವೇ ಮಹರ್ಷಯಃ ಅರಾಜಕಂ ಜಗತ್ಸರ್ವಂ ಅಭಿಭೂತಮುಪದ್ರವೈಃ ತತೋ ಭೀತಾ ಭವನ್ ದೇವಾಃ ಕೋ नो ರಾಜಾ ಭವೇದಿತಿ ದಿವಿ ದೇವರ್ಷಯಶ್ಚಾಪಿ ದೇವರಾಜ ವಿನಾ ಕೃತಾಃ ನಸ್ಮ ಕಶ್ಚನ ದೇವಾನಾಂ ರಾಜ್ಯೇ ವೈ ಕುರುತೆ ಮತಿಂ. ಮಹರ್ಷಿಗಳ ಮಾತನ್ನ ಕೇಳಿದ ಇಂದ್ರ ಹೇಳ್ತಾನೆ, ಸ್ವಾಮಿ ನೀವೆಲ್ಲ ಮಹಾ ತಪಸ್ವಿಗಳು, ನಿಮಗೆ ನಾನು ಮರ್ಯಾದೆಯನ್ನು ಮಾಡಲೇಬೇಕು, ನಮಸ್ಕಾರವನ್ನ ಮಾಡಲೇಬೇಕು. ನನಗೆ ಸಂಧಿಯನ್ನ ಮಾಡ್ಕೊಳ್ಳಿಕ್ ಅಡ್ಡಿ ಇಲ್ಲ. ಆದ್ರೆ ನಾನು ಹೇಳಿದ ಕೆಲಸವನ್ನ ನೀವು ಮಾಡೋದಾದ್ರೆ ನಾನು ನೀವು ಹೇಳಿದ ಹಾಗೆ ಮಾಡ್ತೀನಿ. ಏನದು? ನನ್ನನ್ನ ಇಂದ್ರ ಕೊಲ್ಲಬಾರದು. ಯಾವುದರಿಂದ? ಒಣಗಿದ ಪದಾರ್ಥ, ಆರ್ದ್ರ ಒದ್ದೆಯಾದ ಪದಾರ್ಥ, ಕಲ್ಲು, ದಾರುಣ, ಮರ, ಶಸ್ತ್ರ, ಅಸ್ತ್ರ, ಹಗಲಲ್ಲಿ ರಾತ್ರಿಯಲ್ಲಿ, ಈ ಎಲ್ಲ ಸಂದರ್ಭಗಳು ನೋಡಿ. ಹಗಲಲ್ಲಿ ಕೊಲ್ಲಬಾರದು ಇಂದ್ರ, ರಾತ್ರಿಯಲ್ಲಿ ಕೊಲ್ಲಬಾರದು, ಅಸ್ತ್ರಗಳಿಂದ ಕೊಲ್ಲಬಾರದು, ಶಸ್ತ್ರಗಳಿಂದ ಕೊಲ್ಲಬಾರದು, ಒದ್ದೆಯಾದ ಪದಾರ್ಥಗಳಿಂದ ಕೊಲ್ಲಬಾರದು, ಹಸಿಯಾದ ಪದಾರ್ಥಗಳಿಂದ ಕೊಲ್ಲಬಾರದು. ಹಾಗಿದ್ದಲ್ಲಿ ಮಾತ್ರ ನಾನು ಇಂದ್ರದೇವರ ಜೊತೆಯಲ್ಲಿ ಸಖ್ಯವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ ಅಂದ್ರೆ ಇಲ್ಲ ಅಂದದ್ದಕ್ಕೆ ಋಷಿಗಳು ಹಾಗೆ ಆಗ್ಲಪ್ಪ, ನೀ ಹೇಳ್ದ ಹಾಗೆ ಆಗ್ಲಿ ಅಂತ ಹೇಳ್ತಾ ಇದ್ದಾಗೆ ಇಂದ್ರನಿಗೂ ವೃತ್ರನಿಗೂ ಸಖ್ಯ ಏರ್ಪಡತು. ಸಂಧಾನ ಹಬ್ಬ ಒಂದು ಹಂತ ಮುಗೀತು ಅಂತ ದೇವತೆಗಳು ಋಷಿಗಳು ಸಂಧಿಯನ್ನ ಮಾಡಿ ಎಲ್ಲಿಂದ ಬಂದ್ರೋ ಅಲ್ಲಿ ವಾಪಸ್ಸು ಹೊರಟೋದ್ರು. ಹೀಗೆ ಅವರಿಬ್ಬರು ಸ್ನೇಹಿತರಾಗಿದ್ದಾರೆ. ತುಂಬಾ ದೀರ್ಘಕಾಲ ಹೋಯ್ತು, ತುಂಬಾ ಸಮಯ. ಇಂದ್ರನಿಗೆ ಕೋಪ, ಯಾವಾಗ ಇವನನ್ನ ವಧೆ ಮಾಡೋದು? ಅಪ್ರಮತ್ತನಾಗಲೇ ಇಲ್ಲ, ಪ್ರಮಾದಕ್ಕೊಳಗಾಗಲೇ ಇಲ್ಲ ಇಂದ್ರ. ಯಾವಾಗಲೂ ಕೋಪದಿಂದ, ಅಮರ್ಷದಿಂದ ಹೇಗೆ ಕೊಲ್ಲೋದು ಇವನನ್ನ, ವೃತ್ರಾಸುರನನ್ನ ಹೊಡೆಯೋದು ಹೇಗೆ ಅಂತ ಆಲೋಚನೆ ಮಾಡ್ತಾ 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 ನಾನಾ ಉಪಾಯಗಳ ಚಿಂತನೆಯನ್ನ ಮಾಡ್ತಾನೆ. ಫ್ರೆಂಡ್ಶಿಪ್ ಆದಾಗ ಹೇಗಿತ್ತು, ಋಷಿಗಳು ಏನು ಮಾತಾಡಿದ್ರು ಅದೆಲ್ಲ ಆಲೋಚನೆ ಮಾಡ್ದ. ಒಂದು ಛಿದ್ರಾನ್ವೇಷಿ, ಛಿದ್ರ ಲೂಫೋಲ್ ಅನ್ನ ನೋಡ್ತಾ 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 ಸಮಯ ಬರ್ಲಿಲ್ಲ, ಉದ್ವಿಗ್ನತೆ ಕಾಡಿಬಿಡ್ತವನ್ನ. ಹೀಗಿರುವಾಗ ಒಂದು ಸಲ ಮುಹೂರ್ತೆ ರಮ್ಯದಾರುಣೆ, ಎಂತ ಅದ್ಭುತವಾದ ಮಾತು. ರಮ್ಯವಾದ ಮತ್ತು ದಾರುಣವಾದ ಮುಹೂರ್ತ, ಸಂಧ್ಯಾಕಾಲ. ಆ ಸಂಧ್ಯಾಕಾಲದಲ್ಲಿ ಸಮುದ್ರ ತೀರದಲ್ಲಿ ಓಡಾಡ್ತಾ ಇರುವಾಗ ಸಂಧ್ಯಾಕಾಲ ಆಯ್ತು. ಎಂಥ ಕಾಲ ಸಂಧ್ಯಾಕಾಲ ಅಂದ್ರೆ ರಮ್ಯದಾರುಣವಾದ ಕಾಲ ಸಂಧ್ಯಾಕಾಲ. ಅಂತಹ ಕಾಲದಲ್ಲಿ ಇಂದ್ರ ವೃತ್ರಾಸುರನನ್ನು ನೋಡಿದ. ಆಲೋಚನೆ ಆಯ್ತು, ಭಗವಂತ ಕೊಟ್ಟ ವರ, ನಾನು ಅಸ್ತ್ರದ ಒಳಗೆ ಗೊತ್ತಿಲ್ಲದ ಹಾಗೆ ಪ್ರವೇಶ ಮಾಡಿ ಮುಗಿಸ್ಬಿಡ್ತೇನೆ ವೃತ್ರನನ್ನ ಅಂತ ಭಗವಂತನ ವರವನ್ನ ಸ್ಮರಣೆ ಮಾಡಿಕೊಂಡಂತಹ ಇಂದ್ರ, ಸಂಧ್ಯಾಕಾಲ ಆಗಿದೆ, ಇದು ರಾತ್ರಿನೂ ಅಲ್ಲ ಹಗಲೂ ಅಲ್ಲ, ನನ್ನ ಎಲ್ಲವನ್ನ ಅಪಹಾರ ಮಾಡಿದ ವೃತ್ರನನ್ನ ಇವತ್ತು ಮುಗಿಸಬೇಕು. ಆದ್ದರಿಂದ ಇವತ್ತು ನಾನು ಏನಾದ್ರೂ ಇವನನ್ನ ನೇರವಾಗಿ ಕೊಲ್ಲಿಕ್ಕಾಗೋದಿಲ್ಲ, ಮತ್ತೆ ಹೇಗೆ ಕೊಲ್ಲೋದು? ಮೋಸ ಮಾಡಿ ಕೊಲ್ಲೋದು. ನಾ ಒಂದು ವೇಳೆ ಇವನನ್ನ ಮೋಸ ಮಾಡಿ ವಂಚನೆ ಮಾಡಿ ಕೊಲ್ಲಿಲ್ಲ ಅಂದ್ರೆ ನನಗ್ ಶ್ರೇಯಸ್ಸಾಗಲ್ಲ. ಹೀಗೆ ಆಲೋಚನೆಯನ್ನು ಮಾಡಿದ ತಕ್ಷಣ ಭಗವಂತನ ಸ್ಮರಣೆಯನ್ನ ಮಾಡ್ದ. ವಿಷ್ಣು ಅನುಸ್ಮರನ್, ಸರ್ವೋತ್ತಮನಾದ ಭಗವಂತನನ್ನ ಅನುಸ್ಮರಣ ಓದಿದ್ದಾನೆ.
ಅನುಸಂಧಾನ ಮಾಡಿದ್ದಾನೆ, ಶಾಸ್ತ್ರ ಬಲ್ಲವನಾಗಿದ್ದಾನೆ. ಅದರ ಪ್ರಕಾರವಾಗಿ ವಿಷ್ಣು ಸರ್ವೋತ್ತಮತ್ವದ ಅನುಸಂಧಾನವನ್ನ ಮಾಡ್ತಾ ವಿಷ್ಣು ನಾಮಸ್ಮರಣೆಯನ್ನ ಮಾಡಿದ. ಹಾಗೆ ನೋಡ್ತಾ ಇದ್ದ ಹಾಗೆ ಸಮುದ್ರದಲ್ಲಿ ಒಂದ್ ದೊಡ್ಡ ನೊರೆ ತೇಲಿ ಬರ್ತಾ ಇದೆ. ಬೆಟ್ಟದಷ್ಟು ಎತ್ತರದ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ನೊರೆಯನ್ನ ನೋಡಿದ. ನೊರೆ ಅನ್ನೋದು ಒಣಗಿದ್ದೂ ಅಲ್ಲ, ಒದ್ದೇನೂ ಅಲ್ಲ, ಅದು ಶಸ್ತ್ರವೂ ಅಲ್ಲ, ಅಸ್ತ್ರವೂ ಅಲ್ಲ. ಆದ್ದರಿಂದ ಇದನ್ನ ವೃತ್ರನ ಮೇಲೆ ಪ್ರಯೋಗ ಮಾಡಿಬಿಡ್ತೇನೆ, ಒಂದು ಕ್ಷಣದಲ್ಲಿ ನಾಶ ಆಗಿಬಿಡ್ತಾನೆ ಅಂತ ಆಲೋಚನೆ ಮಾಡಿದ ಇಂದ್ರ ಕೈಯಲ್ಲಿ ಆ ನೊರೆಯನ್ನ ತಗೊಂಡು 2 ಕೈಗಳಿಂದ ಅದರ ಒಳಗೆ ಪ್ರವೇಶ ಮಾಡಿದ. ಆ ನೊರೆಯನ್ನ ಪ್ರವೇಶ ಮಾಡಿ ಬಿಸಾಕಿದ ವೃತ್ರಾಸುರನ ಮೇಲೆ ನೊರೆಯನ್ನ. ಅಂದ್ರೆ ಆ ನೊರೆಯಲ್ಲಿ ವಜ್ರಾಯುಧದ ಚಿಂತನೆಯನ್ನ ಮಾಡಿದ, ಅಂದ್ರೆ ವಜ್ರಾಯುಧವನ್ನ ಅಭಿಮಂತ್ರಣ ಮಾಡಿದ. ಆ ವಜ್ರಾಯುಧದ ಮೇಲೆ, ಅಂದ್ರೆ ನೊರೆಯಲ್ಲಿ ವಜ್ರಾಯುಧ, ಆ ವಜ್ರದಲ್ಲಿ ವಿಷ್ಣು. ಹಾಗಿದೆ ನೋಡಿ, ವೃತ್ರನ ವಧೆ ಆಗಿ ಹೋಯಿತು. ಯಾವಾಗ ವೃತ್ರ ಸತ್ತು ಬಿದ್ದ, ಅವನ ತೇಜಸ್ಸಿನಿಂದ ಮುಚ್ಚಿದ್ದ ಪ್ರಪಂಚ ಎಲ್ಲ ಹೊರಗೆ ಬಂತು. ಕತ್ತಲು ಹೋಯ್ತು, ಬೆಳಕು ಬಂತು. ಗಾಳಿ ಆನಂದವಾಗಿ ಬೀಸ್ತಾ ಇದೆ, ಜನಗಳಿಗೆಲ್ಲ ಸಂತೋಷ ಆಯ್ತು. ಗಂಧರ್ವ, ಯಕ್ಷ, ರಕ್ಷ, ಸರ್ಪ, ಋಷಿಗಳು ಎಲ್ಲರೂ ಇಂದ್ರದೇವರನ್ನ ಮಹೇಂದ್ರನನ್ನ ಅಂತಾರಿಲ್ಲಿ, ಮಹೇಂದ್ರನನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಅವರೆಲ್ಲ. ಇಂತಹ ವೃತ್ರನ ವಧೆಗೆ ಕಾರಣನಾದ ಭಗವಂತನನ್ನ ಇಂದ್ರದೇವರು ವಿಶೇಷವಾಗಿ ಸ್ತೋತ್ರ. ಎಂಥ ಭಗವಂತ! ತ್ರಿಭುವನ ಶ್ರೇಷ್ಠ, ಲೋಕಸ್ತು ಭುವನೇ ಜನೆ, ತ್ರಿವಿಧ ಜೀವರನ್ನ ನಿಯಮನ ಮಾಡತಕ್ಕಂಥ ಭಗವಂತ ತ್ರಿಭುವನ ಶ್ರೇಷ್ಠ. ತಾನು ಜೀವರಾಶಿ ಆಗದೆ, ಜೀವರಲ್ಲಿ ತಾನು ಸೇರದೆ, 3 ಜೀವರ ಒಳಗೆ ಪ್ರವೇಶ ಮಾಡಿ ಅವರನ್ನ ನಿಯಮನ ಮಾಡತಕ್ಕ ಅಂತರ್ಯಾಮಿಯಾದ ಶ್ರೀ ವಿಷ್ಣುವನ್ನ ಇಂದ್ರದೇವರು ಸ್ತೋತ್ರ ಮಾಡ್ತಾರೆ. ಆಯ್ತು, ಯಾವಾಗ ಇಂದ್ರನ ಮೂಲಕ ವೃತ್ರಾಸುರನ ವಧೆ ಆಯ್ತು, ದುಃಖವಂತವನಿಗೆ. ವಿಶ್ವರೂಪಾಚಾರ್ಯರನ್ನ ಕೊಂದದ್ದಕ್ಕೆ ಬ್ರಹ್ಮಹತ್ಯೆ. ಈಗ ಇನ್ನೊಂದು, ಯಾರಿಗೂ ಕಾಣದೇ ಇರುವಂತಹ ಜಾಗಕ್ಕೆ ಹೋಗ್ಬಿಟ್ನಂತೆ. ಲೋಕಾನಾಮಂತಮ, ಎಲ್ಲ ಲೋಕಗಳ ಕೊನೆ ತುದಿಯ ಭಾಗದಲ್ಲಿ ಹೋಗ್ಬಿಟ್ಟ, ಯಾರಿಗೂ ಕಾಣ್ತಾ ಇಲ್ಲ. ಬೇರೆ ವೇಷ ಹಾಕೊಂಡು ಸರ್ಪ ಬೀದಿಯಲ್ಲಿ ಬಿದ್ದು ಹೊರಳಾಡಿ ಒದ್ದಾಡುತ್ತಲ್ಲ, ಹಾಗೆ ನೀರಿನ ಒಳಗೆ ವಾಸ ಮಾಡ್ತಾ ಇದ್ದಾನೆ ಇಂದ್ರ. ಬ್ರಹ್ಮಹತ್ಯಾ ಭಯ, ಇಂದ್ರ ಅದೃಶ್ಯನಾಗ್ಬಿಟ್ಟ. ಮರಗಳೆಲ್ಲ ಒಣಗೋಯ್ತು, ಕಾಡೆಲ್ಲ ಒಣಗೋಯ್ತು, ಭೂಮಿ ಹಾಳಾಯ್ತು, ನದಿಗಳಿಗೆ ಪ್ರವಾಹವೇ ಇಲ್ಲ, ಸರೋವರಗಳಲ್ಲಿ ನೀರೇ ಇಲ್ಲ, ಮಳೆಯೇ ಇಲ್ಲ, ಅನಾವೃಷ್ಟಿ. ರಾಜನಾದ ಇಂದ್ರ ಇಲ್ಲ, ಅರಾಜಕವಾದ ಪ್ರಪಂಚ, ವಿಧ ವಿಧವಾದ ಉಪದ್ರವಗಳು ಜನಗಳಿಗೆ. ಅದನ್ನು ನೋಡಿ ದೇವತೆಗಳಿಗೆ, ಮಹರ್ಷಿಗಳಿಗೆ ಭಯ ಆಯ್ತು. ಹೆದರದವರು ಸ್ವರ್ಗಲೋಕದಲ್ಲಿ ಇಂದ್ರ ಇಲ್ಲ, ಮತ್ತೆ ನಮಗೆ ಯಾರು ದೇವೇಂದ್ರನಾಗತಕ್ಕಂಥವನು, ರಾಜ ಯಾರು ಅಂತ ಆಲೋಚನೆ ಮಾಡ್ತಾ ಇರುವ ಕಾಲಕ್ಕೆ ಯಾರೊಬ್ಬರಿಗೂ ಇಂದ್ರನಾಗ್ಲಿಕ್ಕೆ ಅಪೇಕ್ಷೆ ಪಡ್ಲಿಲ್ಲ. ನೋಡಿ, ದೇವತೆಗಳ ವೈಭವ ಅಂದ್ರೆ ಇದೆ. ಯಾವುದು ನಮಗೆ ಯೋಗ್ಯವಲ್ಲ ಅದನ್ನ ದೇವತೆಗಳು ಅಪೇಕ್ಷೆ ಪಡೋದಿಲ್ಲ. ಯಾರು ಆ ಇಂದ್ರ ಪದವಿಯನ್ನ ಒಪ್ಪಲೇ ಇಲ್ವಂತೆ. ನಕಶ್ಚನ ಕುರುತೆ ಮತಿಂ, ಯಾರಿಗೂ ಇಂದ್ರನಾಗಬೇಕು ಅನ್ನೋ ಬಯಕೆ ಇಲ್ಲ. ಇದೇ ಸಂದರ್ಭದಲ್ಲಿ ಋಷಯೋಥ ಬ್ರುವನ್ ಸರ್ವೇ ದೇವಾಶ್ಚ ತ್ರಿದಿವೇಶ್ವರಾಃ ಅಯಂ ವೈ ನಹುಷ ಶ್ರೀಮಾನ್ ದೇವರಾಜ್ಯೇ ಅಭಿಷಿಚ್ಯತಾಂ ತೇಜಸ್ವಿ ಚ ಯಶಸ್ವಿ ಚ ಧಾರ್ಮಿಕಶ್ಚ ಇವ ನಿತ್ಯದಾ ಏಕತ್ವಾ ತ್ವಬ್ರುವನ್ ಸರ್ವೇ ರಾಜಾನೋ ಭವ ಪಾರ್ಥಿವ ತಥಾನುವಾಚ ನಹುಷೋ ದೇವಾನ್ ಋಷಿಗಣಾನ್ ತಥಾ ಪಿತೃಭಿಃ ಸಹಿತೋ ರಾಜನ್ ಪರೀಪ್ಸನ್ ಹಿತಮಾತ್ಮನಃ ದುರ್ಬಲೋಹನ್ ನಮೇ ಶಕ್ತಿರ್ಭವತಾಂ ಪರಿಪಾಲನೆ ಬಲವಾನ್ ಜ್ಞಾಯತಾಂ ರಾಜಾ ಬಲಂ ಶಕ್ತೇ ಹಿ ನಿತ್ಯದಾ ತಮಬ್ರುವನ್ ಪುನಃ ಸರ್ವೇ ದೇವಾ ಋಷಿ ಪುರೋಗಮಾಃ ಅಸ್ಮಾಕಂ ತಪಸಾ ಯುಕ್ತಃ ಪಾಹಿ ರಾಜ್ಯಂ ತ್ರಿವಿಷ್ಟಪೇ ಪರಸ್ಪರ ಭಯಂ ಘೋರಮಸ್ಮಾಕಂ ಹಿ ನ ಸಂಶಯಃ ಅಭಿಷಿಂಚ ಸ್ವರಾಜೇಂದ್ರ ಭವ ರಾಜಾ ತ್ರಿವಿಷ್ಟಪೇ ದೇವದಾನವಯಕ್ಷಾಣಾಂ ಋಷೀಣಾಂ ರಕ್ಷಸಾಂ ತಥಾ ಪಿತೃಗಂಧರ್ವಭೂತಾನಾಂ ಚಕ್ಷುರ್ವಿಷಯವರ್ತಿನಾಂ ತೇಜಾದಾಸ್ಯಸೇ ಪಶ್ಯನ್ ಬಲವಾನ್ಶ್ಚ ಭವಿಷ್ಯಸಿ
ಧರ್ಮಂ ಪುರಸ್ಕೃತ್ಯ ಸದಾ ಸರ್ವಲೋಕಾಧಿಪೋ ಭವ ಬ್ರಹ್ಮರ್ಷೀಂಚಾಪಿ ದೇವಾಂಶ್ಚ ಗೋಪಾಯಸ್ವ ತ್ರಿವಿಷ್ಟಪೇ ಅಭ್ಯಷಿಚ್ಯತ ರಾಜೇಂದ್ರ ತತೋ ರಾಜಾ ತ್ರಿವಿಷ್ಟಪೇ ಧರ್ಮಂ ಪುರಸ್ಕೃತ್ಯ ಸದಾ ಸರ್ವಲೋಕಾಧಿಪೋ ಭವತ್ ಸುದುರ್ಲಭತರಂ ಲಬ್ಧ್ವಾ ಪ್ರಾಪ್ಯ ರಾಜ್ಯಂ ತ್ರಿವಿಷ್ಟಪೇ ಧರ್ಮಾತ್ಮ ಸತತಂ ಭೂತ್ವಾ ಕಾಮಾತ್ಮ ಎಂಥ ವ್ಯತ್ಯಾಸ ನೋಡಿ ಸಮಪದ್ಯತ ದೇವೋದ್ಯಾನೇಷು ಸರ್ವೇಷು ನಂದನೋಪವನೇಷು ಚ ಕೈಲಾಸೆ ಹಿಮವತ್ಪೃಷ್ಠೆ ಮಂದರೆ ಶ್ವೇತ ಪರ್ವತೆ ಸಹ್ಯೇ ಮಹೇಂದ್ರ ಮಲಯೇ ಸಮುದ್ರೇಷು ಸರಿತ್ಸು ಚ ಅಪ್ಸರೋಭಿಃ ಪರಿವೃತೋ ದೇವಕನ್ಯಾ ಸಮಾವೃತಃ ನಕುಶೋ ದೇವರಾಜೋಥ ಕ್ರೀಡನ್ ಬಹುವಿಧಂ ತದಾ ಶೃಣ್ವನ್ ದಿವ್ಯಾಃ ಬಹುವಿಧಾಃ ಕಥಾಃ ಶ್ರುತಿ ಮನೋಹರಾಃ ವಾದಿತ್ರಾಣಿ ಚ ಸರ್ವಾಣಿ ಗೀತಂಚ ಮಧುರಸ್ವನಂ ಸ್ವರಂ ವಿಶ್ವಾವಸುರ್ನಾರದಶ್ಚ ಗಂಧರ್ವಾಪ್ಸರಸಾಂಗಣಾಃ ಋತವರ್ಷಚ್ಚ ದೇವೇಂದ್ರಂ ಮೂರ್ತಿಮಂತ ಉಪಾಸತೆ ಮಾರುತಃ ಸುರಭಿರ್ವಾತಿ ಮನೋಜ್ಞಾಃ ಮನೋಜ್ಞಃ ಸುಖ ಶೀತಲಃ ಏವಂ ಹಿ ಕ್ರೀಡತಸ್ತಸ್ಯ ನಹುಷಸ್ಯ ದುರಾತ್ಮನಃ ಸಂಪ್ರಾಪ್ತಾ ದರ್ಶನಂ ದೇವಿ ಶಕ್ರಸ್ಯ ಮಹಿಷಿ ಪ್ರಿಯಾ ಸತಾಂ ಸಂದೃಶ್ಯ ದುಷ್ಟಾತ್ಮ ಪ್ರಾಹ ಸರ್ವಾನ್ ಸಭಾಸದಃ. ಅಯ್ಯೋ ರಾಮ, ಇಂದ್ರಸ್ಯ ಮಹಿಷೀ ದೇವಿ ಕಸ್ಮಾನ್ ಮಾನ್ನೋಪತಿಷ್ಠತಿ ಅಹಮಿಂದ್ರೋಸ್ಮಿ ದೇವಾನಾಂ ಲೋಕಾನಾಂ ಚ ತಥೇಶ್ವರಃ ಆಗಚ್ಚತು ಶಚೀ ಮಹ್ಯಂ ಕ್ಷಿಪ್ರಮದ್ಯ ನಿವೇಶನಂ ತಚ್ಛ್ರುತ್ವಾ ದುರ್ಮನಾ ದೇವಿ ಬೃಹಸ್ಪತಿಮುವಾಚ ರಕ್ಷಮಾನ್ ನಕುಶಾದ್ ಬ್ರಹ್ಮನ್ ತ್ವಾಮಸ್ಮಿ ಶರಣಂ ಗತಃ ಸರ್ವಲಕ್ಷಣ ಸಂಪನ್ನಾಂ ಬ್ರಹ್ಮನ್ ತ್ವಂ ಮಾಂ ಪ್ರಭಾಷಸೆ ದೇವರಾಜಸ್ಯ ದಯಿತಾಮತ್ಯಂತ ಸುಖಭಾಗಿನೀಂ ಅವೈಧವ್ಯೇನ ಯುಕ್ತಾಂ ವಾಪ್ಯೇಕಪತ್ನೀಂ ಪತಿವ್ರತಾಂ ಉಕ್ತವಾನಸಿ ಮಾಂ ಪೂರ್ವಂ ವೃತಾಂತಾಂ ಕುರು ವೈಗಿರಂ ನೋಕ್ತಪೂರ್ವಂ ಚ ಭಗವನ್ ವೃಷಾತೆ ಕಿಂಚಿದೀಶ್ವರ ತಸ್ಮಾದೇತತ್ ಭವೇತ್ ಸತ್ಯಂ ತ್ವಯೋಕ್ತಂ ದ್ವಿಜಸತ್ವವ ಬೃಹಸ್ಪತಿರಥೋವಾಚ ಇಂದ್ರಾಣೀಂ ಭಯಮೋಹಿತಾಂ ಯದುಕ್ತಾಸ್ಮಿ ಮಯಾ ದೇವಿ ತತ್ಸತ್ಯಂ ಭವಿತಾ ಧ್ರುವಂ ದ್ರಕ್ಷಸೆ ದೇವರಾಜಾನಾಮಿಂದ್ರಂ ಶೀಘ್ರಮಿಹಾಗತಂ ನಭೇತವ್ಯಂ ಚ ನಕುಶಾತ್ ಸತ್ಯಮೇತದ್ ಬ್ರವೀಮಿತೆ ಸಮಾಗಮಿಷ್ಯೆ ಶಕ್ರೇಣ ನ ಚಿರಾತ್ ಭವತೀಮಕಂ ಅಥ ಶುಶ್ರಾವ ನಕುಶಃ ಶಕ್ರಾಣೀಂ ಶರಣಾಗತಾಂ ಬೃಹಸ್ಪತಿಂ ಚಾಂಗಿರಸಂ ಚುಕ್ರೋಧ ನಕುಶಸ್ತದಾ. ಇದೇ ಸಂದರ್ಭದಲ್ಲೇ ಋಷಿಗಳು ಯಾವ ದೇವತೆಗಳು ಅಪೇಕ್ಷೆ ಪಡದೇ ಇದ್ದಾಗ ನಕುಶನ ಒಂದು ಶಾಪದ ಕಾಲ ಸಮೀಪಿಸಿದೆ, ಅವನ ಅಧಿಕವಾದ ಪುಣ್ಯ ನಷ್ಟವಾಗಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳಿಗೆ ಹೇಳ್ತಾರೆ ನಹುಷ ಇದ್ದಾನೆ ಚಂದ್ರವಂಶದ ರಾಜ, ಅವನನ್ನ ದೇವರಾಜ್ಯದಲ್ಲಿ ದೇವೇಂದ್ರ ಅಂತ ಅಭಿಷೇಕ ಮಾಡ್ಬಿಡೋಣ. ಯಾಕೆ ನಹುಷನೇ ಯಾಕೆ ಅಂದ್ರೆ ಅವನು ತೇಜಸ್ವಿ, ಅವ ಯಶಸ್ವಿ, ಮತ್ತೆ ಧಾರ್ಮಿಕ ಹೇಳ್ಬಿಟ್ರು ಋಷಿಗಳು. ಆಗ ಎಲ್ಲ ದೇವತೆಗಳು ಹಾಗೆ ಆಗ್ಲಿ ಅಂತ ಅವನ ಹತ್ರಕ್ಕೆ ಬಂದು, ಸ್ವಾಮಿ ನಹುಷ ನೀನ್ ನಮ್ಮ ರಾಜ ಆಗ್ಬೇಕಪ್ಪ ಅಂತ ಕೇಳ್ತಾರೆ. ನಹುಷ ಹೇಳ್ತಾನೆ ಪಿತೃಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ, ಸ್ವಾಮಿ ನಾನ್ ದುರ್ಬಲ, ನಾನು ಮನುಷ್ಯರನ್ನ ಪಾಲಿಸುವಂತಹ ವ್ಯಕ್ತಿ, ದೇವತೆಗಳನ್ನ ಪಾಲಿಸುವಂತಹ ಸಾಮರ್ಥ್ಯ ನನಗಿಲ್ಲ, ಬೇರೆ ಇನ್ಯಾರಾದನ್ನಾದ್ರೂ ನೋಡ್ಕೊಳ್ಳಿ. ಯಾರು ಬಲಶಾಲಿ ಇದ್ದಾನೆ, ಬಲಿಷ್ಠ ಯಾರಿದ್ದಾನೆ ಅವನಿಗೆ ದೇವತೆಗಳನ್ನ ರಕ್ಷಿಸುವ ಸಾಮರ್ಥ್ಯ ಇರುತ್ತೆ, ನಮಗಿಲ್ಲ ಅಂದಾಗ ಎಲ್ಲ ದೇವತೆಗಳು ಋಷಿಗಳು ಹೇಳ್ತಾರೆ, ನೋಡಪ್ಪ ನಮ್ಮ ತಪಸ್ಸನ್ನು ನಿನಗೆ ಕೊಡ್ತೇವೆ, ನಮ್ಮ ತಪಸ್ಸಿನಿಂದ ಯುಕ್ತನಾಗಿ ನೀನು ಸ್ವರ್ಗಾಧಿಪತಿಯಾಗು. ದೊಡ್ಡ ಭಯ ಬಂದಿದೆ ನಮಗೆ, ಆದ್ದರಿಂದ ಸ್ವರ್ಗದ ರಾಜನಾಗಿ ಪಟ್ಟಾಭಿಷೇಕವನ್ನ ಸ್ವೀಕಾರ ಮಾಡಿಕೋ, ರಾಜನಾಗು ಅಂತಂದ್ರು. ನಿನ್ನ ಕಣ್ಣಿಗೆ ಕಾಣ್ತಾರೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಯಾರನ್ನ ನಾವು ರಕ್ಷಣೆ ಮಾಡಬೇಕೋ ಅವ್ರು ನಮ್ಮ ಕಣ್ಣಿಗೆ ಕಾಣಬೇಕು, ಕಣ್ಣಿಗೆ ಕಾಣದೇ ಇರೋರನ್ನ ಕಾಪಾಡು ಅಂದ್ರೆ ಹೇಗೆ? ಆದ್ದರಿಂದ ದೇವತೆಗಳು, ಋಷಿಗಳು, ಯಕ್ಷರು, ಗಂಧರ್ವರು, ದಾನವರು, ಪಿತೃಗಳು ಇವರೆಲ್ಲ ಕಣ್ಣಿಗೆ ಕಾಣುವುದಿಲ್ಲ. ಆದ್ರೆ ನಮ್ಮ ತೇಜಸ್ಸಿನ ಪಡೆದುಕೊಂಡ ಮೇಲೆ ನಿನಗೆ ಇವರೆಲ್ಲ ಕಣ್ಣಿಗೆ ಕಾಣ್ತಾರೆ. ಆದ್ದರಿಂದ ಚಕ್ಷುರ್ ವಿಷಯವರ್ತಿನ ಅಂದ್ರು. ಸಾಮಾನ್ಯವಾದ ಮನುಷ್ಯರಿಗೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಇವರೆಲ್ಲ ನಿನ್ನ ಕಣ್ಣಿಗೆ ಕಾಣ್ತಾರೆ. ಅವರೆಲ್ಲರ ತಪಸ್ಸನ್ನ ತಗೊಂಡು ತೇಜಸ್ಸನ್ನ ಸ್ವೀಕಾರ ಮಾಡಿಕೊಂಡು ಧರ್ಮದಿಂದ ಸ್ವರ್ಗಾಧಿಪತ್ಯವನ್ನ ಮಾಡು. ಓಕೆ ಅಂದ.
ಸ್ವರ್ಗಾಧಿಪತ್ಯದಲ್ಲಿ ಅಭಿಷೇಕನೂ ಆಗಿಬಿಡ್ತು. ಯಾರಿಗೆ? ನಹುಷನಿಗೆ. ಧರ್ಮಿಷ್ಠ ನೋಡಿ, ಯಾರಿಗೂ ಸಿಗದ ಸ್ವರ್ಗರಾಜ್ಯಾಧಿಪತ್ಯವನ್ನ ಪಡೆದ ಮೇಲೆ ಧರ್ಮಾತ್ಮನಾಗಿದ್ದವನು ಕಾಮಾತ್ಮನಾಗಿ ಬಿಟ್ಟ. ನೋಡಿ ಎಂಥ ಹಣೆ ಬರ ನೋಡಿ. ಕಷ್ಟ ಇದೆ. ಜ್ಞಾನಿಗಳನ್ನೂ ಬಿಡೋದಿಲ್ಲ. ಗೀತೆಯಲ್ಲಿ ಕೃಷ್ಣ ಅದೇ ಹೇಳ್ತಾನೆ, ಸಾಧ್ಯ ಇಲ್ಲ, ಜ್ಞಾನಿಗಳನ್ನು ಬಿಡೋದಿಲ್ಲ. ಧರ್ಮಾತ್ಮನಾಗಿದ್ದ ವ್ಯಕ್ತಿ ಏನಾಗ್ಬಿಟ್ಟ? ಈಗ ಕಾಮಾತ್ಮನಾಗ್ಬಿಟ್ಟ. ದೇವತೆಗಳ ಉದ್ಯಾನ, ನಂದನದ ಉಪವನಗಳು, ಕೈಲಾಸ, ಹಿಮಾಲಯ, ಮಂದರ, ಶ್ವೇತ, ಸಹ್ಯಾದ್ರಿ, ಮಹೇಂದ್ರ, ಮಲಯ ಮೊದಲಾದ ಪರ್ವತಗಳು, ಸಮುದ್ರಗಳು, ಸರೋವರಗಳಲ್ಲಿ ದೇವಕನ್ಯೆಯರು, ಅಪ್ಸರೆಯರ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ. ಇವನು ಹೇಗಿದೆ ನೋಡಿ. ದೇವರಾಜನಾಗಿರ್ತಕ್ಕ ನಹುಷ ನಾನಾ ಪ್ರಕಾರವಾದ ವಿಹಾರವನ್ನ ಮಾಡ್ತಾ, ಏನು ಕೇಳಲಿಕ್ಕೆ ಪರಮ ಸಂತೋಷವನ್ನ ಉಂಟು ಮಾಡತಕ್ಕಂತಹ ದಿವ್ಯವಾದ ದೇವಲೋಕಕ್ಕೆ ಸಂಬಂಧಪಟ್ಟ ಕಥೆಗಳನ್ನ, ವಾದ್ಯಗಳನ್ನ, ಮಧುರವಾದ ಸ್ವರದಿಂದ ಕೂಡಿದ ಗೀತೆಗಳನ್ನ, ಹಾಡುಗಳನ್ನ ಕೇಳ್ತಾ ವಿಹಾರ ಮಾಡ್ತಾನೆ. ವಿಶ್ವಾವಸು, ನಾರದ, ಗಂಧರ್ವರು, ಅಪ್ಸರೆಯರ ಸಮೂಹ, ಗುಂಪು, 6 ಋತುಗಳ ಅಭಿಮಾನಿಗಳಾಗಿರತಕ್ಕ ದೇವತೆಗಳು ಸಾಕ್ಷಾತ್ ತಾವೇ ಶರೀರವನ್ನ ಧಾರಣೆ ಮಾಡಿಕೊಂಡು ಬಂದು ದೇವೇಂದ್ರನಾಗಿರತಕ್ಕ ನಹುಷನನ್ನ ಉಪಾಸನೆ ಮಾಡ್ತಾ ಇದೆ. ಅವನು ಓಡಾಡುವಾಗ ವಾಯುಗಳೆಲ್ಲ ಗಮ್ಮಂತ ಬೀಸ್ಬೇಕು, ಗಾಳಿ ಸುಖವಾಗಿ ನೋಡಿ, ಸುಖ ಶೀತಲಹ ಅಂತ, ಸುಖವಾಗೂ ಇರಬೇಕು, ತಂಪಗೂ ಇರಬೇಕು. ಈ ಪ್ರಕಾರವಾಗಿ ದುರಾತ್ಮ, ಕಾಮಾತ್ಮ, ದುರಾತ್ಮನಾಗಿರ್ತಕ್ಕ ನಹುಷ ಆಟ ಆಡ್ತಿರುವಾಗ ಅವನ ಕಣ್ಣಿಗೆ ಇಂದ್ರದೇವರ ಪತ್ನಿಯಾದ ಶಚೀದೇವಿ ಬಿದ್ಲು. ಅವಳು ನೋಡ್ತಾ ಇದ್ದ ಹಾಗೆ ಸಭೆಯಲ್ಲಿ ಕೂತವರು ನೋಡಿ ಮಾತಾಡ್ತಾನೆ, ನಾನು ಇಂದ್ರ ಆಗಿರ್ಬೇಕಾದ್ರೆ ಇಂದ್ರನ ಹೆಂಡತಿಯಾದ ಶಚಿ ನನ್ನ ಹತ್ರಕ್ಕೆ ಯಾಕೆ ಬರ್ತಾ ಇಲ್ಲ? ಆದ್ದರಿಂದ ನಾನು ಶಚಿಯನ್ನ ಪಡೆಯಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದೆ, ನನ್ನ ಮನೆಗೆ ಬರ್ಲಿ ಇವತ್ತು ಶಚಿ ಅಂತ ಅಂದುಬಿಟ್ಟ. ಈ ವಿಷಯ ಕೇಳ್ತಾ ಇದ್ದ ಹಾಗೆ ಶಚಿಗೆ ದುಃಖ ಆಯ್ತು. ಬೃಹಸ್ಪತ್ಯಾಚಾರ್ಯ ಹೇಳ್ತಾಳೆ, ಸ್ವಾಮಿ ದಯಮಾಡಿ ನಹುಷನಿಂದ ನನ್ನನ್ನ ಕಾಪಾಡಿ. ನನ್ನನ್ನು ನೋಡಿ ನೀವು ಯಾವಾಗಲೂ ಸರ್ವಲಕ್ಷಣ ಸಂಪನ್ನಳು, ಇಂದ್ರದೇವರಿಗೆ ಪ್ರಿಯಳಾದವಳು, ತುಂಬಾ ಸುಖವನ್ನ ಅನುಭವಿಸಲಿಕ್ಕೆ ಯೋಗ್ಯಳಾದವಳು, ನಿನಗೆ ವೈಧವ್ಯ, ಪತಿ ವಿಯೋಗ ಇಲ್ವೇ ಇಲ್ಲ ಬಿಡಿ. ಇವರೆಲ್ಲ ನಿಯತ ಪತಿ ಪತ್ನಿ ಭಾವ ಇರೋದ್ರಿಂದ ಪತಿ ವಿಯೋಗ ಇಲ್ಲ. ನಿರಂತರ ಸುಮಂಗಲಿಯಾಗಿರ್ತಕ್ಕಂಥವಳು ನೀನು, ನಿನಗೆ ಒಬ್ಬನೇ ಗಂಡ, ಅಂತ ಪತಿವ್ರತೆ ಅಂತೆಲ್ಲ ಹೇಳ್ತಾ ಇದ್ರಿ. ಆದ್ರೆ ಇವತ್ತು ಕಾಲ ಚೇಂಜ್ ಆಗ್ಬಿಟ್ಟಿದೆ ಸ್ವಾಮಿ. ಅವತ್ತು ನೀವು ಹೇಳಿದ ಮಾತನ್ನ ಇವತ್ತು ಸತ್ಯ ಮಾಡಬೇಕು ಅಂತಂದಾಗ ನಿಮ್ ಮಾತು ಸುಳ್ಳಾಗಲ್ಲ, ಸತ್ಯವಾಗತ್ತೆ ಅಂದಾಗ ಬೃಹಸ್ಪತ್ಯಾಚಾರ ಅಂತಾರೆ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನವತ್ತು ಏನ್ ಹೇಳಿದ್ದೆ ನಿನಗೆ ಎಲ್ಲ ಆಸ್ ಇಟ್ ಈಸ್ ಆಗತ್ತೆ. ಇಂದ್ರದೇವರು ಬರ್ತಾರೆ, ಆದಷ್ಟು ಬೇಗ ನೀನ್ ನೋಡ್ತೀಯ ಅವ್ರನ್ನ. ನಹುಷ ಏನೋ ಮಾಡಿಬಿಡ್ತಾನೆ, ಹೆದರಬೇಡ. ಇಂದ್ರದೇವರ ಜೊತೆಯಲ್ಲಿ ಆದಷ್ಟು ಬೇಗ ನಿನ್ನನ್ನು ಕೂಡಿಸಿ ಬಿಡ್ತೇನೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾಳೆ. ಆಗ ಶಚೀದೇವಿಗೆ ಸಮಾಧಾನ ಆಯ್ತು. ಈ ವಿಷಯ ಬೃಹಸ್ಪತ್ಯಾಚಾರ್ಯರ ಆಶ್ರಯದಲ್ಲಿದ್ದಾಳೆ ಶಚಿ ಅನ್ನೋದು ಗೊತ್ತಾದ ಮೇಲೆ ಈ ನಹುಷನಿಗೆ ಕೋಪ ಬಂತು, ತುಂಬಾ ಕೋಪ ಬಂತು. ಏನ್ ಮಾಡ್ತಾನೆ ಕೋಪ ಬಂದು? ಹೇಳ್ತಾನೆ ಶಲ್ಯ ಅದ್ಭುತವಾಗಿ ಹೇಳ್ತಾನೆ, ಕ್ರುದ್ಧಂತು ನಹುಷನ್ ದೃಷ್ಟ್ವಾ ದೇವಾ ಋಷಿ ಪುರೋಗಮಾಃ ಅಬ್ರುವನ್ ದೇವರಾಜಾನನ್ ನಹುಷನ್ ಘೋರ ದರ್ಶನಂ ದೇವರಾಜ ದಹಿ ಕ್ರೋಧಂ ತ್ವಯಿ ಕ್ರುದ್ಧೇ ಜಗದ್ವಿಭೋ ಹಸ್ತಂ ಸಾಸುರ ಗಂಧರ್ವಂ ಸಕಿನ್ನರ ಮಹೋರಗಂ ದಹಿ ಕ್ರೋಧಂ ಇಮಂ ಸಾಧೋ ನ ಕುಪ್ಯಂತಿ ಭವದ್ವಿಧಾಃ ಪರಸ್ಯ ಪತ್ನಿ ಸಾ ದೇವಿ ಪ್ರಸೀದಸ್ವ ಸುರೇಶ್ವರ ನಿವರ್ತಯ ಮನಃ ಪಾಪಾತ್ ಪರದಾರಾಭಿಮರ್ಶನಾತ್ ದೇವರಾಜೋಸಿ ಭದ್ರಂತೆ ಪ್ರಜಾ ಧರ್ಮೇಣ ಪಾಲಯ ಏವಂ ಮುಕ್ತೋ ನ ಜಗ್ರಾಹ ತದ್ವಚಃ ಕಾಲಚೋದಿತಃ ಅಥ ದೇವಾನುವಾಚೇದಮಿಂದ್ರಂ ಪ್ರತಿ ಸುರಾಧಿಪಃ ಅಹಲ್ಯಾ ದರ್ಶಿತಾ ಪೂರ್ವಂ ಋಷಿಪತ್ನಿ ಯಶಸ್ವಿನಿ ಪತ್ನೋ ಜೀವತಿ ಸೇಂದ್ರೇಣ ಸಚಕಿನ್ನ ನಿವಾರಿತಃ
ಬಹೂನಿ ಚ ನೃಶಂಸಾನಿ ಕೃತಾನಿ ಇಂದ್ರೇಣ ವೈ ಪುನಃ ವೈಧರ್ಮಾಣ್ಯಪಥಾ ಚೈವ ಸವಃ ಕಸ್ಮಾನ್ನ ವಾರಿತಃ. ಎಂಥ ಮಾತು! ಉಪತಿಷ್ಠತು ದೇವಿ ಮಾಂ ಏತದಸ್ಯಾ ಹಿತಂ ಪರಂ ಯುಷ್ಮಾಕಂಚ ಸದಾ ದೇವಾಃ ಶಿವಮೇವಂ ಭವಿಷ್ಯತಿ ಇಂದ್ರಾಣಿ ಮಾ ನಯಿಷ್ಯಾಮೋ ಸುರಾಧಿಪ ಯದೀಚ್ಛಸಿ ಜಹಿ ಕ್ರೋಧಂ ಇಮಂ ವೀರ ಪ್ರೀತೋ ಭವ ಸುರೇಶ್ವರ ಇತ್ಯುಕ್ತ್ವಾ ತದಾ ದೇವಾಃ ಋಷಿಭಿಃ ಸಹ ಭಾರತ ಜಗ್ಮುರ ಬೃಹಸ್ಪತಿಂ ವಕ್ತುಮಿಂದ್ರಾಣೀಂ ಚಾಶುಭಂ ವಚಃ ಜಾನೀಮಃ ಶರಣಂ ಪ್ರಾಪ್ತಾಮಿಂದ್ರಾಣೀಂ ತವ ವೇಶ್ಮನಿ ದತ್ತಾ ಭಯಾಂ ಚ ವಿಪ್ರೇಂದ್ರ ತ್ವಯಾ ದೇವ ಋಷಿ ಸತ್ತವಃ ತ್ಯತ್ವಾಂ ದೇವಾಃ ಸಗಂಧರ್ವಾಃ ಋಷಯಶ್ಚ ಮಹಾದ್ಯುತೆ ಪ್ರಸಾದಯಂತಿ ಚೇಂದ್ರಾಣಿ ನಗುಷಾಯ ಪ್ರಸೀಯತಾಂ ಇಂದ್ರಾದ್ವಿಶಿಷ್ಟೋ ನಗುಷೋ ದೇವರಾಜೋ ಮಹಾದ್ಯುತಿಃ ವೃಣೋತ್ವಿಯಂ ವರಾರೋಹ ಭರ್ತೃತ್ವೇ ವರವರ್ಣಿನಿ ಏವಮುಕ್ತಾ ತು ಸಾ ದೇವಿ ಬಾಷ್ಪಮುತ್ಸೃಜ್ಯ ಸಸ್ವನಂ ಉವಾಚ ರುದತಿ ದೀನಾ ಬೃಹಸ್ಪತಿಮಿದಂ ವಚಃ ನಾಗಮಿಚ್ಛಾಮಿ ನಹುಷಂ ಪತಿಮನ್ವಾಸ್ಯ ತಂ ಪ್ರಭುಂ ಶರಣಾಗತಾಸ್ಮಿ ತೇ ಬ್ರಹ್ಮನ್ ತ್ರಾಯಸ್ವ ಮಹತೋ ಭಯಾತ್ ಶರಣಾಗತಾಂ ನ ತ್ಯಜೇಯಮಿಂದ್ರಾಣಿ ಮಮ ನಿಶ್ಚಯಃ ಧರ್ಮಜ್ಞಾಂ ಸತ್ಯಶೀಲಾಂಚ ನ ತ್ಯಜೇಯಂ ಅನಿಂದಿತೆ ನ ಕಾರ್ಯಂ ಕರ್ತುಮಿಚ್ಛಾಮಿ ಬ್ರಾಹ್ಮಣಃ ಸನ್ ವಿಶೇಷತಃ ಶ್ರುತಧರ್ಮಾ ಸತ್ಯಶೀಲೋ ಜಾನನ್ ಧರ್ಮಾನುಶಾಸನಂ ನಾಹಮೇತತ್ ಕರಿಷ್ಯಾಮಿ ಗಚ್ಚಧ್ವಂ ವೈ ಸುರೋತ್ತಮಾಃ ಅಸ್ಮಿನ್ಶ್ಚಾರ್ಥೆ ಪುರಾ ಗೀತಂ ಬ್ರಹ್ಮಣ ಶ್ರೂಯತಾಮಿದಂ. ಸಿಟ್ಟು ಬಂದಿದೆ ನಹುಷನಿಗೆ. ಸಿಟ್ಟು ಮಾಡ್ಕೊ ಅವನಿಗೆ ಸಿಟ್ಟು ಬಂದಿದೆ ಅಂದ್ರೆ ನಹುಷ ಈಗ ದೇವೇಂದ್ರ ಇಂದ್ರ ಪದವಿಯಲ್ಲಿ ಕೂತಿದ್ದಾನೆ. ಅವನಿಗೆ ಸಿಟ್ಟು ಬಂದಿರೋದನ್ನ ನೋಡಿದಂತಹ ದೇವತೆಗಳು ಋಷಿಗಳಿಗೆ ಹೇಳ್ತಾರೆ, ಎಲ್ಲ ಮಾತಾಡ್ತಾರೆ, ದೇವರಾಜ ದಯಮಾಡಿ ಸಿಟ್ಟು ಬಿಟ್ಬಿಡಪ್ಪ, ನೀನ್ ಸಿಟ್ಟು ಮಾಡ್ಕೊಂಡ್ರೆ ಸಮಸ್ತ ಜಗತ್ತು ಹೆದರಿ ಬಿಡತ್ತೆ. ಅಸುರ, ಗಂಧರ್ವ, ಕಿನ್ನರ, ಉರಗ, ಮಹೋರಗ ಎಲ್ಲವುಗಳಿಂದ ಕೂಡಿದ ಸಮಸ್ತ ಪ್ರಪಂಚ ಹೆದರಿ ಬಿಡತ್ತೆ. ಆದ್ದರಿಂದ ಕೋಪವನ್ನು ಉಪಸಂಹಾರ ಮಾಡಿಕೋ. ನಿನಗೆ ಕೋಪ ಯಾವುದಕ್ಕಿವಾಗ? ಶಚಿ ಬೇಕು ಅಂತ ತಾನೆ, ಅವಳು ಬೃಹಸ್ಪತ್ಯಾಚಾರ್ಯರ ಆಶ್ರಯದಲ್ಲಿದ್ದಾಳೆ ಅಂತ ತಾನೆ. ಶಚಿ ಪರಪತ್ನಿಯಪ್ಪ, ಬೇಡ. ಪರರ ಪತ್ನಿಯನ್ನ ಕೆಟ್ಟ ದೃಷ್ಟಿಯಿಂದ ಸ್ಪರ್ಶ ಮಾಡೋದು ಮಹಾಪಾಪ ಕಾರಣ ಆಗ್ಬಿಡತ್ತೆ. ಬೇಡ. ಇಂಥ ಮಹಾಪಾಪದಿಂದ ಮನಸ್ಸನ್ನ ನಿವೃತ್ತಗೊಳಿಸಿ ಬಿಡು. ನೀನ್ ದೇವರಾಜ, ಒಳ್ಳೇದಾಗ್ಲಿ. ಧರ್ಮದಿಂದ ಪ್ರಜೆಗಳನ್ನ ಕಾಪಾಡಬೇಕು ಅಂತಂದಾಗ ಕಾಲಚೋದಿತ ಕಾಲನಾಮಕನಾದ ಭಗವಂತನ ಪ್ರೇರಣೆಗೆ ಒಳಪಟ್ಟ ನಹುಷ ಈ ಮಾತನ್ನ ಸ್ವೀಕಾರ ಮಾಡಲಿಲ್ಲ. ಅವನೇ ಅಂದ, ಅಲ್ರಿ ಋಷಿಗಳ ಪತ್ನಿಯಾದ ಅಹಲ್ಯೆಯನ್ನ ಮುಟ್ಟಿದಾಗ ನೀವೇನು ಮಾತಾಡ್ಲಿಲ್ಲ. ಇಂದ್ರ, ಈ ನೀನಿ ತರ ಮಾಡಬೇಡ ಅಂತ ಯಾಕೆ ನೀವು ತಡೆಯಲಿಲ್ಲ? ಅವಳು ಪರಪತ್ನಿ ಅಲ್ವೇನು? ಎಷ್ಟೆಷ್ಟು ಶಾಸ್ತ್ರ ವಿರುದ್ಧವಾದ ಧರ್ಮ ವಿರುದ್ಧವಾದ ಕರ್ಮಗಳನ್ನ ಕೆಟ್ಟ ದಾರಿಯಿಂದ ಮಾಡಿದ್ದಾನೆ ಇಂದ್ರ. ಅವಾಗ ನೀವ್ಯಾಕೆ ತಪ್ಪು ಅಂತ ಅವನು ಹೇಳಲಿಲ್ಲ? ನನಗದೆಲ್ಲ ಗೊತ್ತಿಲ್ಲ. ಶಚಿಗೆ ಒಳ್ಳೇದಾಗಬೇಕು ಅಂದ್ರೆ ನನ್ನ ಪಕ್ಕಕ್ಕೆ ಅವಳು ಬರ್ಬೇಕಿವತ್ತು. ಅವಳು ನನ್ನ ಪಕ್ಕಕ್ಕೆ ಬಂದ್ರೆ ನನ್ ಕೋಪ ಹೋಗುತ್ತೆ. ನನ್ನ ಕೋಪ ಹೋದ್ರೆ ನಿಮಗೆಲ್ಲ ಒಳ್ಳೇದಾಗತ್ತೆ. ಎಂತಹ ವಿಚಿತ್ರವಾದ ವ್ಯಾಪಾರ! ನಹುಷ ಮಾಂಧಾತ ನಹುಷಂಬರೀಷ ಸಗರವು ಅಂತ ಪ್ರತಿನಿತ್ಯ ಬೆಳಗ್ಗೆ ಪ್ರಾತಸ್ಮರಣೀಯರಾದ ಚಕ್ರವರ್ತಿಗಳ ಬಗ್ಗೆ ಹೇಳುವಾಗ ಎರಡನೆಯವನೇ ನಹುಷ, ಮಾಂಧಾತ ನಹುಷಃ ಅಂತ. ಅಂತಹ ನಹುಷನಿಗೆ ಇಂತಹ ಗತಿ ಬಂತು ಅಂದ್ರೆ ನಾನು ನೀವೆಲ್ಲ ಯಾವ ಲೆಕ್ಕ ಆಲೋಚನೆ ಮಾಡ್ಬೇಕು ತಾನೆ. ಆದ್ದರಿಂದ ನಾವೇ ದೊಡ್ಡವರು, ಓದಿದವರು, ಹಣ ಇರುವವರು ಏನೂ ಇಲ್ಲ. ದೊಡ್ಡವರೇ ಬಿದ್ದಿರ್ಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ? ಕೇಳೋದಿಲ್ಲ ಅಂತ ಗೊತ್ತಾಯ್ತು, ನೇರ ಬಂದ್ರು. ಆಯ್ತಪ್ಪ, ಇಂದ್ರಾಣಿಯನ್ನ ಕರ್ಕೊಂಡ್ ಬರ್ತೇವೆ ಅಂತ ಬಂದ್ರು. ನೀನ್ ಸಿಟ್ ಮಾಡ್ಕೋಬೇಡ. ನೇರ ಬಂದ್ರು. ಅವರಿಬ್ರಿಗೂ ಇಷ್ಟ ಇಲ್ದೇ ಇರೋಂತಹ ಮಾತು ಬೃಹಸ್ಪತಿಗಳಿಗೆ, ಶಚಿಗೆ. ಬಂದ್ರೆ ಹೇಳ್ತಾರೆ, ಬೃಹಸ್ಪತ್ಯಾಚಾರ್ಯರೇ, ನಿಮ್ ಮನೆಯಲ್ಲಿ ಶಚಿ ಇದ್ದಾಳೆ ಅಂತ ಗೊತ್ತು, ಅವಳಿಗೆ ನೀವು ಹೆದರಬೇಡ ಅಂತ ಅಭಯವನ್ನ ಕೊಟ್ಟಿದ್ದೀರಿ ಅಂತಲೂ ಗೊತ್ತು. ಆದ್ರೆ ಏನ್ ಮಾಡೋದು? ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ನಿಮ್ಮ ಪ್ರಸಾದವನ್ನ ಕೇಳ್ತೇವೆ, ಶಚಿಯನ್ನ ನಹುಷನಿಗೆ ಬಿಟ್ಕೊಟ್ಬಿಡಿ.
ಇಂದ್ರನಿಗಿಂತ ವಿಶಿಷ್ಟನಾಗಿದ್ದಾನೆ, ಇಂದ್ರನಿಗಿಂತ ಉತ್ತಮನಾಗಿದ್ದಾನೆ ನಹುಷ ಈಗ. ಆದ್ದರಿಂದ ಅವಳನ್ನ ಕೊಟ್ಟು ಬಿಡಿ. ಶಚಿ ಇನ್ಮೇಲಿಂದ ನಹುಷನನ್ನೇ ಗಂಡ ಅಂತ ಸ್ವೀಕಾರ ಮಾಡ್ಕೊಳ್ಳಿ. ದೇವತೆಗಳ ಮಾತನ್ನ ಕೇಳಿದ ಶಚಿ ಕಣ್ಣಲ್ಲಿ ಪಾಪ ನೀರ್ ಬಂದ್ಬಿಡ್ತು. ಜೋರಾಗಿ ಅಳ್ತಾ ಬೃಹಸ್ಪತಿ ಆಚಾರ್ಯ ಹೇಳ್ತಾಳೆ, ಸ್ವಾಮಿ ಏನಾಯ್ತು ನನ್ ಕತೆ, ನನಗೆ ನಹುಷ ಗಂಡ ಆಗೋದು ಬೇಡ, ನನಗೆ ಮಹತ್ ಭಯ ಬಂದಿದೆ ಈಗ, ರಕ್ಷಣೆ ಮಾಡಿ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ಇಲ್ಲ ಇಂದ್ರಾಣಿ, ನೀನ್ ನನ್ನ ಶರಣಾಗತಿ ಮಾಡಿದ್ದಿ, ನಾನ್ ನಿನ್ ಬಿಡಲ್ಲ. ಇದು ನನ್ನ ನಿರ್ಧಾರ, ಮಮ ನಿಶ್ಚಯ, ನನ್ನ ನಿರ್ಧಾರ ಇದು. ನಿನ್ನ ನಾನು ಯಾವ ಕಾಲಕ್ಕೂ ಬಿಡೋದಿಲ್ಲ. ನಾನು ಬ್ರಾಹ್ಮಣನಾಗಿ ಧರ್ಮಗಳ ಜ್ಞಾನವನ್ನ ಪಡಿಲಿಲ್ಲ ಅಂದ್ರೆ, ಧರ್ಮ ಕಾರ್ಯಗಳು ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ಬ್ರಾಹ್ಮಣನೇ ಮಾಡಲಿಲ್ಲ ಅಂದ್ರೆ ಅರ್ಥ ಏನು? ಬೇಡ, ನಾನು ಕೆಟ್ಟ ಕೆಲಸ ಮಾಡಲ್ಲ. ದೇವತೆಗಳೇ ನೀವೆಲ್ಲ ವಾಪಸ್ ಹೋಗ್ರಿ, ಒಳಂಗ್ ಕೊಡಲ್ಲ. ಬ್ರಹ್ಮದೇವರ ಮಾತಿದೆ ಈ ವಿಷಯದಲ್ಲಿ. ಬ್ರಹ್ಮದೇವರು ಏನ್ ಹೇಳಿದ್ದಾರೆ ಅದನ್ನ ಕೇಳಿ ಹೇಳ್ತೀನಿ. ನತಸ್ಯ ಬೀಜಂ ರೋಹತಿ ರೋಹ ಕಾಲೆ, ನಚಾಸ್ಯ ವರ್ಷಂ ವರ್ಷತಿ ವರ್ಷ ಕಾಲೆ, ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ, ನಸೋಂತರಂ ಲಭತೆ ಪ್ರಾಣಮಿಚ್ಛನ್. ಎಂಥ ಮಾತು ನೋಡಿ. ಕಾಪಾಡಿ ಅಂತ ಹೇಳಿ ಶರಣಾಗತರಾಗಿ ಬಂದವರನ್ನ ಶತ್ರುಗಳಿಗೆ ಒಪ್ಪಿಸಿಬಿಟ್ಟ ಅಂತಂದ್ರೆ ಮಳೆ ಬರಲ್ಲ, ಮಳೆಗಾಲದಲ್ಲಿ ಮಳೆ ಬರಲ್ಲ. ಅವನಿಗೆ ಕಷ್ಟ ಬಂದಾಗ ಕಾಪಾಡುವವರು ಯಾರೂ ಇರಲ್ಲ. ಭೂಮಿಯಲ್ಲಿ ಬೀಜ ಹಾಕಿದ್ರೆ ಮೇಲೆ ಬರಲ್ಲ, ಮರಗಿಡಗಳಾಗೋದಿಲ್ಲ. ಎಂಥ ಮಾತು. ಮೋಘಮನ್ನಂ ಬಿಂದತಿ ಚಾಪ್ರಚೇತಾ, ವರ್ಗಾಲ್ಲೋಕಾದ್ ಭ್ರಶ್ಯತಿ ಭ್ರಷ್ಟಚೇಷ್ಟ, ಭೀತಂ ಪ್ರಪನ್ನಂ ಪ್ರದದಾತಿ ಯೋ ವೈ, ನತಸ್ಯ ಹವ್ಯಂ ಪ್ರತಿಗೃಹಂತಿ ದೇವಾಃ. ಶರಣಾಗತರಾಗಿ ಬಂದವರನ್ನ ಬಿಟ್ಕೊಟ್ಬಿಟ್ರೆ ಅವನು ತಿನ್ನುವ ಅನ್ನ ಕದನ್ನ, ಒಳ್ಳೆ ಅನ್ನ ಅಲ್ಲ, ದುಷ್ಟವಾದ ಅನ್ನ. ಒಳ್ಳೆ ಅನ್ನ ಸಿಗೋದೇ ಇಲ್ಲ ಅವನಿಗೆ. ಮತ್ತು ಶಾಲ್ಯಾನ್ನಂ ಕೋದ್ರವಾದ್ಯನ್ನಂ ಬಿಂದತಿ, ಯಾವ್ಯಾವ್ದೋ ಅನ್ನ ಕೊಳೆತು ಹೋಗಿ ಹಳಸಿ ಹೋದ ಅನ್ನವನ್ನ ತಿಂತಾನವನು. ಅವನಿಗೆ ಒಳ್ಳೆ ಅನ್ನ, ಶಾಲ್ಯ ಅನ್ನ ಸಿಗೋದಿಲ್ಲ ಅವನಿಗೆ. ಅಪ್ರಚೇತ, ಒಳ್ಳೆ ಮನಸ್ಸಿಲ್ಲ ಅವನಿಗೆ. ಆದ್ದರಿಂದ ಶರಣಾಗತರಾಗಿ ಬಂದವರನ್ನ ಬಿಟ್ಟುಕೊಟ್ಟವನಿಗೆ ಏನಾಗತ್ತೆ? ಇದಾಗತ್ತೆ. ಸ್ವರ್ಗ ಸಿಗಲ್ಲ, ಯಾವ ಒಳ್ಳೆಯ ಕೆಲಸ ಅವನಿಂದ ಆಗಲ್ಲ. ಅವನು ಯಜ್ಞಯಾಗಾದಿಗಳನ್ನ ಮಾಡಿ ಅದರಲ್ಲಿ ಹವಿಸ್ಸನ್ನ ಕೊಟ್ರೆ ದೇವತೆಗಳು ಸ್ವೀಕಾರ ಮಾಡಿಕೊಳ್ಳೋದಿಲ್ಲ. ಪ್ರಮೀಯತೆ ಚಾಸ್ಯ ಪ್ರಜಾಕ್ಯ ಕಾಲೇ ಸದಾ ವಿವಾದಂ ಪಿತರೋಸ್ಯ ಕುರುವತೆ, ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ, ಸೇಂದ್ರಾ ದೇವಾಃ ಪ್ರಕರಂತ್ಯಸ್ಯ ವಜ್ರಂ, ಏತದೇವಂ ವಿಜಾನನ್ ವೈ ನ ದಾಸ್ಯಾಮಿ ಶಚೀಮಿಮಾಂ, ಇಂದ್ರಾಣೀಂ ವಿಸೃತಾಂ ಲೋಕೆ ಶಕ್ರಸ್ಯ ಮಹಿಷೀಂ ಪ್ರಿಯಾಂ, ಅಸ್ಯಾಹಿತಂ ಭವೇದ್ಗಚ್ಚ ಮಮ ಚಾಪಿ ಹಿತಂ ಭವೇತ್, ಕ್ರಿಯತಾಂ ತತ್ಸುರಶ್ರೇಷ್ಠಾಃ ನಹಿ ದಾಸ್ಯಾಮ್ಯಹಂ ಶಚೀಂ. ಎಂಥ ಅದೇ ಹೇಳಿದ್ದು ಮಹಾಭಾರತ. ಸುಂದರವಾದ ವಿಷಯ. ಇದರಲ್ಲೇನು? ಶರಣಾಗತರಾಗಿ ಬಂದವರನ್ನ ಬಿಟ್ಟುಕೊಟ್ರೆ ಶತ್ರುಗಳಿಗೆ ಏನಾಗುತ್ತೆ ಅಂತ. ಇದು ನಮಗೇನು ಪಾಠ ಇದರಿಂದ ಅಂದ್ರೆ, ನಮ್ಮ ಹತ್ತಿರಕ್ಕೆ ಯಾರೋ ಅವರ ದುಃಖವನ್ನು ಹೇಳ್ಕೊಂಡಿರ್ತಾರೆ, ಸಾಂತ್ವನ ಆಗತ್ತೆ ಅಂತ. ಅವರು ನಮ್ಮ ಹತ್ರ ಹೇಳಿದ್ದನ್ನ 4 ಜನದ ಹತ್ರ ಹೇಳಿ ಆಡಿಕೊಂಡು ನಗುವಂಥದ್ದು. ಇಂತಹ ದುಷ್ಟ ವ್ಯಾಪಾರದಿಂದ ಈ ಫಲ. ಅವನ ಮನೆಯಲ್ಲಿ ಮಕ್ಕಳು ಅಕಾಲದಲ್ಲಿ ಮೃತರಾಗಿ ಬಿಡುತ್ತ ಸತ್ತು ಹೋಗ್ತಾರೆ. ಅವನ ಮನೆಯಲ್ಲಿ ಯಾವಾಗಲೂ ಗಲಾಟೆ. ಇಂದ್ರಾದಿ ದೇವತೆಗಳು ಅವನ ತಲೆ ಮೇಲೆ ವಜ್ರಾಯುಧವನ್ನು ಹಾಕಿಬಿಡ್ತಾರೆ. ಇದನ್ನ ಬ್ರಹ್ಮದೇವರು ಹೇಳಿದ ಮಾತು. ಈ ವಿಷಯ ನಂಗೆ ಗೊತ್ತಿದೆ ತಾನೇ. ಆದ್ದರಿಂದ ಇಂದ್ರನ ಹೆಂಡತಿಯಾದ ಲೋಕಪ್ರಸಿದ್ಧಳಾದ ಶಚಿಯನ್ನ ನಾನು ಕೊಡಲ್ಲ. ನೀವು ಮಾಡಬೇಕು. ಯಾವುದನ್ನ ಮಾಡೋದ್ರಿಂದ ನನಗೂ ಒಳ್ಳೇದಾಗತ್ತೆ, ಶಚಿಗೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ, ಅದನ್ನ ಮಾಡ್ರಿ. ಶಚೀದೇವಿಯನ್ನಂತೂ ಬಿಟ್ಟು ಕೊಡುವ
ಪ್ರಮೇಯವೇ ಇಲ್ಲ ಅಂದಾಗ ಅಥ ದೇವಾ ಸಗಂಧರ್ವಾ ಗುರುಮಾ ಪುರಿದಂ ವಚಃ ಕಥಂ ಸುನೀತಂ ಸುಭವೇನ್ಮಂತ್ರಯಸ್ವ ಬೃಹಸ್ಪತೆ ನಕುಶಂ ಯಾಚತಾನ್ ದೇವಿ ಕಿಂಚಿತ್ ಕಾಲಾಂತರಂ ಶುಭ ಇತಮೇತದ್ಧಿ ವೈ ಮನ್ಯೇ ತಥಾಸ್ಮಾಕಂ ಭವಿಷ್ಯತಿ ಬಹುವಿಘ್ನಕರಃ ಕಾಲಃ ಕಾಲಃ ಸಂಘಾತಯಿಷ್ಯತಿ ಗರ್ವಿತೋ ಬಲವಾನ್ಶ್ಚಾಪಿ ನಕುಶೋ ವರಸಂಶ್ರಯಾತ್ ತತಸ್ತೇನ ತಥೋಕ್ತೆ ತು ಪ್ರೀತಾ ದೇವಾಸ್ತಮಬ್ರುವನ್ ಬ್ರಹ್ಮನ್ ಸಾಧ್ವಿದಮುಕ್ತಂತೆ ಹಿತಂ ಸರ್ವಂ ದಿವೌಕಸಾಂ ಏವಮೇತದ್ವಿದಶ್ರೇಷ್ಠ ದೇವಿ ಚೇಯಂ ಪ್ರಸಾದ್ಯತಾಂ ತತಃ ಸಮಸ್ತಾ ಇಂದ್ರಾಣೀಂ ದೇವಾಃ ಸಾಗ್ನಿಪುರೋಗಮಾಃ ಊಚುರ್ವಚನಮವ್ಯಗ್ರಾಃ ಲೋಕಾನಾಂ ಹಿತಕಾಮ್ಯಯ ತ್ವಯಾ ಜಗದಿದಂ ಸರ್ವಂ ಧೃತಂ ಸ್ಥಾವರಜಂಗಮಂ ಏಕಪತ್ನ್ಯಸಿ ಸಾಧ್ವಿ ಚ ಗಚ್ಚತ್ವಂ ನಕುಶಂ ಪ್ರತಿ ಕ್ಷಿಪ್ರಂ ತ್ವಾಮಭಿಕಾಮಶ್ಚ ವಿನಶಿಷ್ಯತಿ ಪಾಪಕೃತ್ ನಕುಶೋ ದೇವಿ ಶಕ್ರಶ್ಚ ಸುರೈಶ್ವರ್ಯಮವಾಪ್ಸ್ಯತಿ ಏವಂ ವಿನಿಶ್ಚಯಂ ಕೃತ್ವಾ ಇಂದ್ರಾಣಿ ಕಾರ್ಯಸಿದ್ಧಯೇ ಅಭ್ಯಗಚ್ಚತ ಸವ್ರೀಡಾ ನಕುಶಂ ಘೋರದರ್ಶನಂ ದೃಷ್ಟ್ವಾ ತಾಂ ನಕುಶಶ್ಚಾಪಿ ವಯೋರೂಪ ಸಮನ್ವಿತಾಂ ಸಮಕೃಷ್ಯತ ದುಷ್ಟಾತ್ಮ ಕಾಮೋಪಹತ ಚೇತನಃ. ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಸ್ವಾಮಿ, ನೀತಿಯನ್ನ ಮಾಡೋದ್ರಲ್ಲಿ ನಿಮ್ಮನ್ನ ಮೀರಿಸಿದವರು ಲೋಕದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಒಳ್ಳೆ ನೀತಿಯನ್ನ ಮಾಡತಕ್ಕಂಥವ್ರು ನೀವೇ. ಆದ್ದರಿಂದ ನೀವೇ ಒಂದು ಐಡಿಯಾ ಕೊಟ್ಬಿಡಿ. ಆಗ ಬೃಹಸ್ಪತಿಗಳಂತಾರೆ, ಸ್ವಲ್ಪ ಟೈಮ್ ಕೇಳಲಿ, ಟೈಮ್ ಕೇಳಿಬಿಟ್ರೆ ಒಳ್ಳೇದಾಗತ್ತೆ. ಆ ಕಾಲವೇ ಅಂದ್ರೆ ಕಾರ್ಯಕ್ಕೆ ವಿಘ್ನವನ್ನ ಯಾವ ಕಾಲ ತಂದು ಕೊಡುತ್ತೆ, ಅದೇ ಕಾಲವೇ ಮೃತ್ಯುವಾಗಿ ಅವನನ್ನ ಮುಗಿಸಿಬಿಡತ್ತೆ. ಈಗ ಅವನಿಗೆ ಕಾಲ ಇಂದ್ರ ಪದವಿಯಲ್ಲಿ ಕೂತಿದ್ದಾನೆ, ಆದ್ದರಿಂದ ಅವನಿಗೆ ವರವೂ ಇದೆ, ಮಹಾಬಲವೂ ಇದೆ. ವರ ಮತ್ತು ಬಲ ಇದೆರಡರಿಂದ ಅವನಿಗೆ ದರ್ಪ ಗರ್ವ ಅನ್ನೋದು ಬಂದಿದೆ. ಆದ್ದರಿಂದ ಕಾಲ ಆಗ್ಲಿ ಅಂತಂದಾಗ ದೇವತೆಗಳು ಹೇಳ್ತಾರೆ, ಸಂತೋಷ ಆಯ್ತು ಸ್ವಾಮಿ ಅಂತ ಹೇಳಿ ಶಚೀದೇವಿ ಹೇಳ್ತಾರೆ. ಎಲ್ಲ ದೇವತೆಗಳು ಯಾರು? ಸಾಗ್ನಿ ಪುರೋಗಮಾಹ, ಅಗ್ನಿಯೇ ಮೊದಲಾಗಿರತಕ್ಕ ಎಲ್ಲ ದೇವತೆಗಳು ಶಚಿ ಹತ್ತಿರಕ್ಕೆ ಬಂದು ಹೇಳ್ತಾರೆ, ನೋಡಮ್ಮ, ಎಲ್ಲ ಜಗತ್ತನ್ನ ಧರಿಸಿರ್ತಕ್ಕಂಥವಳು ನೀನೇ, ಏಕಪತ್ನಿ ಸಾಧ್ವಿ, ನಹುಶನ ಹತ್ರಕ್ಕೆ ಹೋಗು. ನೀನು ಹೋಗೋದ್ರಿಂದ ಬೇಗ ನಹುಶ ಸಾಯ್ತಾನೆ. ಇಂದ್ರದೇವರಿಗೆ ದೇವರಾಜ್ಯ ಅನ್ನೋ ವಾಪಸ್ ಬರುತ್ತೆ. ಆದ್ದರಿಂದ ನೀನು ಲೇಟ್ ಮಾಡ್ತಾ ಕೂತ್ರೆ ಇನ್ನೂ ತುಂಬಾ ದಿನ ಅವನು ಇಂದ್ರನಾಗಿಯೇ ಕೂತ್ಕೊಂಡ್ಬಿಡ್ತಾನೆ ನಹುಶ. ಅವನು ಹಾಳಾಗ್ಬೇಕು, ಅವನ ಅಧಿಕ ಪುಣ್ಯ ಹೋಗ್ಬೇಕು. ಹೇಳ್ತಾ ಇದ್ದ ಹಾಗೆ ದೇವಕಾರ್ಯ ಸಿದ್ಧಿಗಾಗಿ ಇಂದ್ರಾಣಿ ನಾಚಿಕೆಯಿಂದ ಕೂಡಿದವಳಾಗಿ ನಹುಶನ ಹತ್ರಕ್ಕೆ ಹೋಗ್ತಾಳೆ. ಅವನು ನೋಡ್ತಾ ಇದ್ದ ಹಾಗೆ ನಹುಶನಿಗೆ ಸಂತೋಷ ಆಯ್ತು, ಮತ್ತೆ ಅವನ ಮನಸ್ಸಿನಲ್ಲಿ ಕಾಮದ ಉದ್ರೇಕ ಆಯ್ತು. ಇದೇ ಸಮಸ್ಯೆ. ಅಸತಾಮಬ್ರವೀತ್ ದೃಷ್ಟ್ವಾ ನಹುಶೋ ದೇವರಾಟ್ಟದ ತ್ರಯಾಣಾಮಪಿ ಲೋಕಾನಾಮಹಮಿಂದ್ರ ಶುಚಿಸ್ಮಿತೆ ಭಜಸ್ವ ಮಾಂ ವರಾರೋಗೆ ಪತಿತ್ವೇ ವರವರ್ಣಿನಿ ಏವ ಮುಕ್ತಾ ತು ಸಾ ದೇವಿ ನಹುಷೇಣ ಪತಿವ್ರತ ಪ್ರಾವೇಪತ ಭಯೋದ್ವಿಗ್ನ ಪ್ರವಾತೆ ಕದಳೀಯಥ ಪ್ರಣಮ್ಯ ಸಾ ಹಿ ಬ್ರಹ್ಮಾಣಂ ಶಿರಸಾ ಸಕೃತಾಂಜಲಿ ದೇವರಾಜ ಮಥೋವಾಚ ನಹುಶಂ ಘೋರ ದರ್ಶನಂ ಕಾಲಮಿಚ್ಛಾಮ್ಯಹಂ ಲಬ್ಧುಂ ತ್ವತ್ತಃ ಕಶ್ಚಿತ್ ಸುರೇಶ್ವರ ಮಹಿ ವಿಘ್ನಾಯತೆ ಶಕ್ರಃ ಕುತಃ ಪ್ರಾಪ್ತಃ ಕ್ವವಾಗತಃ ತತ್ವಮೇತತ್ವ ವಿಘ್ನಾಯ ಯದಿ ನ ಜ್ಞಾಯತೆ ವಿಭೋ ತತೋಹಂ ತ್ವಾಮುಪಸ್ಥಾಸ್ಯೆ ಸತ್ಯಮೇತದ್ ಬ್ರವೀಮಿತೆ ಏವ ಮುಕ್ತಃ ಸ ಇಂದ್ರಾಣ್ಯ ನಕುಶಃ ಪ್ರೀತಿಮಾನಭೂತ್ ಏವಂ ಭವತು ಶುಶ್ರೋಣಿ ಯಥಾ ಮಾಮಿಹ ಭಾಷಸೆ ಜ್ಞಾತ್ವಾ ಚಾಗಮನಂ ಕಾರ್ಯಂ ಸತ್ಯಮೇತದನುಸ್ಮರ ನಕುಶೇಣ ವಿಸೃಷ್ಟಾ ಸಾ ನಿಶ್ಚಕ್ರಾಮ ತತಃ ಶುಭ ಬೃಹಸ್ಪತಿ ನಿಕೇತಂಚ ಸಾ ಜಗಾಮ ಯಶಸ್ವಿನಿ ತಸ್ಯಾಃ ಸಂಸೃತ್ಯ ಸ ವಚೋ ದೇವಾಃ ಸಾಗ್ನಿಪುರೋಗಮಾಃ ಮಂತ್ರಯಾಮಾಸುರೇಕಾಗ್ರಾಃ ಶಕ್ರಾರ್ಥಂ ರಾಜಸತ್ತವ ದೇವದೇವೇನ ಸಂಗಮ್ಯ ವಿಷ್ಣುನಾ ಪ್ರಭವಿಷ್ಣುನ ಊಚುಶ್ಚೈನಂ ಸಮುದ್ವಿಗ್ನ ವಾಕ್ಯಂ ವಾಕ್ಯವಿಶಾರದಾಃ ಬ್ರಹ್ಮಹತ್ಯಾ ವಿಭೂತೋ ವೈ ಶಕ್ರಃ ಸುರಗಣೇಶ್ವರಃ ಗತಿಶ್ಚನಸ್ತ್ವಂ ದೇವೇಶ ಪೂರ್ವಜೋ ಜಗತಃ ಪ್ರಭು
ರಕ್ಷಾರ್ಥಂ ಸರ್ವಭೂತಾನಾಂ ವಿಷ್ಣುತ್ವಂ ಉಪಜಗ್ಮಿವಾನ್ ತದ್ವೀರ್ಯಾನ್ನಿಹತೆ ವೃತ್ರೇ ವಾಸವೋ ಬ್ರಹ್ಮಹತ್ಯೆಯ ವೃತಃ ಸುರಗಣಶ್ರೇಷ್ಠೋ ಮೋಚಧ್ವಂ ಪಾಕಶಾಸನಂ ತೇಷಾಂ ತದ್ವಚನಂ ಶ್ರುತ್ವಾ ದೇವಾನಾಂ ವಿಷ್ಣುರಬ್ರವೀತ್ ಮಾಮೇವ ಯಜತಾಂ ಶಕ್ರಃ ಪಾವಗಿಷ್ಯಾಮಿ ವಜ್ರಿಣಂ ಪುಣ್ಯೇನ ಹಯಮೇಧೇನ ಮಾಮಿಷ್ಟ್ವಾ ಪಾಕಶಾಸನಃ ಪುನರೇಷ್ಯತಿ ದೇವಾನಾಂ ಇಂದ್ರತ್ವಮಕುತೋ ಭಯಃ ಸ್ವರ್ಗ ಸ್ವಕರ್ಮಭಿಶ್ಚ ನಪುಷೋ ನಾಶಂ ಯಾಸ್ಯತಿ ದುರ್ಮತಿಃ ಕಂಚಿತ್ ಕಾಲಂ ಇಮಂ ದೇವಾಃ ಮರ್ಷಯಧ್ವಂ ಅತಂದ್ರಿತಾಃ. ಮನೆಗೆ ಬಂದಂತಹ ನಮ್ಮ ಸುಂದರಿಯಾದ ಶಚಿ ಸ್ವೋತ್ತಮ ದೇವತೆ ನೋಡಿ. ಉಮಾ ಶಚಿ ಮುಖಾಸ್ತಸ್ಯಾಹ ಅಂತ ಆಚಾರ್ಯರು ಹೇಳುವಾಗ ಶಚೀದೇವಿ ವೈಭವದ ಬಗ್ಗೆ ಮಾತಾಡ್ತಾ ಅಂತ ದೊಡ್ಡ ದೇವತೆ, ಸಾಮಾನ್ಯಳಲ್ಲ. ಪೌಲೋಮಿ ಶಚಿ ನಹುಷ ಹೇಳ್ದ, ನನ್ನನ್ನ ಗಂಡನನ್ನಾಗಿ ಸ್ವೀಕಾರ ಮಾಡ್ಕೊ ಅಂದ್ಬಿಟ್ಟ. ಅವಳಂತಾಳೆ, ನಡುಗೋದ್ಲಂತವಳು ದೊಡ್ಡ ಬಿರುಗಾಳಿ ಬಂದಾಗ ಬಾಳೆ ಮರ ಅಲ್ಲಾಡ್ದಾಗ ಅಲ್ಲಾಡ್ಬಿಟ್ಲು. ನಮಸ್ಕಾರ ಮಾಡಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾಳೆ. ನೋಡಿ ಎಂಥ ಪ್ರಣಮ್ಯಸಾಗಿ ಬ್ರಹ್ಮಾಣಂ, ತಲೆಯ ಮೇಲೆ ಕೈಯನ್ನಿಟ್ಟು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ದೇವೇಶ್ವರ ಸ್ವಲ್ಪ ಟೈಮ್ ಕೊಡು. ಇಂದ್ರ ಯಾಕೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ನೀನು ಇಲ್ಲಿ ಇಂದ್ರ ಪಟ್ಟದಲ್ಲಿ ಯಾಕೆ ಕೂತಿದ್ದಿ ಅಂತ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಳ್ತೇನೆ. ಇಂದ್ರ ಒಂದು ವೇಳೆ ಎಲ್ಲೂ ಕಾಣ್ಲಿಲ್ಲ, ಇಂದ್ರ ಇಲ್ವೇ ಇಲ್ಲ ಅಂದ್ರೆ ನಾನ್ ನಿನ್ನ ಹತ್ರಕ್ಕೆ ಬರ್ತೇನೆ. ಇದು ಸತ್ಯ. ಸಂತೋಷ ಆಗೋಯ್ತು ಅವನಿಗೆ. ನೀನು ಇಂದ್ರನ ವಿಷಯವನ್ನ ಏನ್ ಕಥೆ ಅಂತ ತಿಳ್ಕೊಂಡ್ ಬರ್ಬೇಕು. ನನಗೆ ಮಾತು ಕೊಟ್ಟಿದ್ದಿ ಮರಿಬೇಡ ಅಂದಾಗ ಓಡ್ಬಿಟ್ಲು ಮನೆಗೆ ಬೃಹಸ್ಪತಿ ಆಚಾರ್ಯ ಮನೆ. ಇದೇ ಸಮಯದಲ್ಲೇ ಇಂದ್ರದೇವರನ್ನ ಹುಡುಕಬೇಕು ಅಂತ ಆಲೋಚನೆ ಮಾಡಿದ ಎಲ್ಲ ಅಗ್ನಿಯೇ ಮೊದಲಾದ ದೇವತೆಗಳು, ಅಗ್ನಿಯೇ ಅಂತ ಮತ್ತೆ ತಾರತಮ್ಯ, ಅಗ್ನಿರ್ವೈ ದೇವಾನಾಂ ಅವಮಃ ಅಂತ ದೇವತೆಗಳಲ್ಲಿ ಕೆಳಗಿರತಕ್ಕ ಅಗ್ನಿ, ಅಲ್ಲಿಂದಿರತಕ್ಕ ದೇವತೆಗಳು ಮೇಲನೆಯವರು. ಆದ್ರಿಂದ ಅಗ್ನಿಯೇ ಮೊದಲಾಗಿರತಕ್ಕಂತಹ ಎಲ್ಲ ದೇವತೆಗಳು ಏನ್ ಮಾಡ್ತಾರೆ, ಭಗವಂತನ ಹತ್ರಕ್ಕೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಬ್ರಹ್ಮಹತ್ಯಾ ದೋಷದಿಂದ ಇಂದ್ರ ಕಳಾಹೀನನಾಗಿದ್ದಾನೆ. ಜಗತ್ಪ್ರಭು ನೀನು, ನಮ್ಮೆಲ್ಲರಿಗೂ ಪೂರ್ವಜ, ಆದಿ. ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಅನಂತ ರೂಪಗಳಿದ್ರೂ ನೀನು ವಿಷ್ಣು ರೂಪವನ್ನ ಸ್ವೀಕಾರ ಮಾಡಿಕೊಂಡಿದ್ದಿ. ನಿನ್ನ ತೇಜಸ್ಸಿನಿಂದ ಸತ್ತವನು ವೃತ್ರ, ಬ್ರಹ್ಮಹತ್ಯಾ ದೋಷದಿಂದ ಕೂಡಿಕೊಂಡವನು ಇಂದ್ರ. ಆದ್ದರಿಂದ ಅವನನ್ನ ದಯಮಾಡಿ ರಕ್ಷಣೆ ಮಾಡಬೇಕು, ನೀನು ಬಿಡುಗಡೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಟೆನ್ಷನ್ ಯಾಕೆ, ನನ್ನನ್ನೇ ಪೂಜೆ ಮಾಡ್ಲಿ, ಅಶ್ವಮೇಧ ಯಾಗ ಮಾಡ್ಲಿ, ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ನಾನು ಅವನನ್ನ ಪವಿತ್ರನನ್ನಾಗಿ ಮಾಡ್ತೇನೆ, ನನ್ನನ್ನೇ ಪೂಜೆ ಮಾಡ್ಲಿ. ಅಶ್ವಮೇಧ ಯಾಗದಿಂದ ನನ್ನನ್ನ ಪೂಜೆ ಮಾಡ್ಲಿ. ನೋಡಿ, ಇಲ್ಲಿ ಬಂದ ಮಾತು. ಅಶ್ವಮೇಧ ಯಾಗದಿಂದ ನನ್ನನ್ನ ಪೂಜೆ ಮಾಡ್ಲಿ ಅಂದ್ರೆ, ಅಶ್ವಮೇಧ ಯಾಗ ಅನ್ನೋದು ಭಗವಂತನ ವಿಶಿಷ್ಟವಾದ ಪೂಜೆ. ಅಶ್ವಮೇಧ ಕ್ರತುಶ್ರೇಷ್ಠ ಅಂತ ಬಂತು ನೋಡಿ ಆದಿಪರ್ವದಲ್ಲಿ. ಕ್ರತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಅಶ್ವಮೇಧ. ಅಶ್ವಮೇಧ ಮಾಡಿ ನನ್ ಪೂಜೆ ಮಾಡ್ಲಿ. ಮತ್ತೆ ಇಂದ್ರನಾಗ್ತಾನೆ, ಮತ್ತೆ ನಹುಷ ಅವನ ಪಾಪದಿಂದ ಅವನೇ ಹಾಳಾಗ್ತಾನೆ. ಆದ್ರೆ ಒಂದು ಸ್ವಲ್ಪ ಸಮಯ ವೇಟ್ ಮಾಡಿ, ಸ್ವಲ್ಪ ಸಮಯ ಅರ್ಜೆಂಟ್ ಮಾಡಬೇಡಿ ಅಂತಂದಾಗ ದೇವತೆಗಳು ಶುತ್ವಾ ವಿಷ್ಣೋ ಶುಭಾಂ ವಾಣೀಂ ತಾಂ ಸತ್ಯಾಂ ಅಮೃತೋಪಮಾಂ ತತಃ ಸರ್ವೇ ಸುರಗಣಾಃ ಸೋಪಾಧ್ಯಾಯ ಮಹರ್ಷಿಭಿಃ ಯತ್ರ ಶಕ್ರೋ ಭಯೋದ್ವಿಗ್ನಸ್ತಂದೇಶಂ ಉಪಚಕ್ರಮುಃ ತತ್ರಾಶ್ವಮೇಧಃ ಸುಮಘಾನ್ ಮಹೇಂದ್ರಸ್ಯ ಮಹಾತ್ಮನಃ ಬವೃತೆ ಪಾವನಾರ್ಥಂ ವೈ ಬ್ರಹ್ಮಹತ್ಯಾಪಹೋ ನೃಪ ವಿಭಜ್ಯ ಬ್ರಹ್ಮಹತ್ಯಾಂತೋ ವೃಕ್ಷೇಷು ಚ ನದೀಷು ಚ ಪರ್ವತೇಷು ಪೃಥಿವ್ಯಾಂಚ ಸ್ತ್ರೀಷು ಚೈವ ಯುಧಿಷ್ಠಿರ ಸಂವಿಭಜ್ಯ ಚ ಭೂತೇಷು ವಿಸೃಜ್ಯ ಚ ನರೇಶ್ವರ ವಿಜ್ವರೋ ಧೂತಪಾಪ್ಮಾ ಚ ವಾಸವೋ ಭವದಾತ್ಮವಾನ್ ಅಕಮ್ಯಂ ಅಕಂಪ್ಯಂ ನಹುಷಂ ಸ್ಥಾನಾದ್ ದೃಷ್ಟ್ವಾ ಬಲನಿಷೂದನಃ ತೇಜೋಘ್ನಂ ಸರ್ವಭೂತಾನಾಂ ವರದಾನಾಚ್ಚ ದುಸ್ಸಹಂ ತತಃ ಶಚೀಪತಿರ್ದೇವಃ ಪುನರೇವ ವ್ಯನಶ್ಯತ
ಅದೃಶ್ಯ ಸರ್ವಭೂತಾನಾಂ ಕಾಲಾಕಾಂಕ್ಷಿ ಚಚಾರಃ ಪ್ರಣಷ್ಟೇ ತು ತತಃಶಕ್ರೇ ಶಚೀಶೋಕ ಸಮನ್ವಿತ ಹಾಶಕ್ರೇತಿ ತದಾ ದೇವಿ ವಿಲಲಾಪಸು ದುಃಖಿತ ಯದಿ ದತ್ತಂ ಯದಿ ಹುತಂ ಗುರವಸ್ತೋಷಿತಾ ಯದಿ ಏಕಭರ್ತೃಕೃತಾ ಮೇಸ್ತು ಸತ್ಯಂ ಯದ್ಯಸ್ತಿ ವಾಮಯೀ ಪುಣ್ಯಾಂಚೇ ಮಾಮಹಂ ದಿವ್ಯಾಂ ಪ್ರವೃತ್ತಾಮುತ್ತರಾಯಣೇ ದೇವೀಂ ರಾತ್ರೀಂ ನಮಸ್ಯಾಮಿ ಸಿದ್ಧ್ಯತಾಂ ಮೇ ಮನೋರಥಃ ಪ್ರಯತಾ ಚ ನಿಶಾನ್ ದೇವೀಂ ಉಪಾತಿಷ್ಠತ ತತ್ರ ಸಾ ಪತಿವ್ರತಾತ್ವಾತ್ ಸತ್ಯೇನ ಸೋಪಶ್ರುತಿಮಥಾಕರೋತ್ ಯತ್ರಾಸ್ತೆ ದೇವರಾಜೋಸೌ ತಂದೇಶಂ ದರ್ಶಯಸ್ವ ಮೇ ಇತ್ಯಾಹೋಪಶ್ರುತಿಂ ದೇವೀಂ ಸತ್ಯಂ ಸತ್ಯೇನ ದೃಶ್ಯತಾಂ. ಭಗವಂತನ ಮಾತನ್ನ ಕೇಳಿದ ಎಲ್ಲ ದೇವತೆಗಳು ಇಂದ್ರ ಎಲ್ಲಿದ್ದ ಅಲ್ಲಿ ಹೋಗಿ ಇಂದ್ರನಿಗೆ ಹೇಳ್ತಾನೆ. ಭಯೋದ್ವಿಗ್ನಾಗಿದ್ದ ಇಂದ್ರ ಪಾಪ ಹೆದರ್ಕೊಂಡು ವಾಸ ಮಾಡ್ತಾ ಇದ್ದ ಕಮಲದ ನಾಳದಲ್ಲಿ ನರಸಿಂಹ ಮಂತ್ರವನ್ನ ಜಪ ಮಾಡ್ತಾ ಇದ್ದಂತ ಇಂದ್ರ ಅಲ್ಲಿ ಬಂದಾಗ ಅವನಿಗೆ ಹೇಳ್ತಾರೆ, ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡಿಕೊಡುವ ಉಪಾಯ ಬಂದಿದ್ಯಪ್ಪ, ಅಶ್ವಮೇಧ ಯಾಗ ಮಾಡು, ಭಗವಂತನ ಸ್ತೋತ್ರ ಮಾಡು ಅಂದಾಗ ದೊಡ್ಡ ಅಶ್ವಮೇಧ ಯಾಗ ಮಾಡಿದ. ದೊಡ್ಡ ಬ್ರಹ್ಮಹತ್ಯಾ ಪಾಪವನ್ನ ವೃಕ್ಷಗಳಿಗೆ, ನದಿಗಳಿಗೆ, ಪರ್ವತಗಳಿಗೆ, ಭೂಮಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಹಂಚಿಬಿಟ್ಟ. ಹಂಚಿ ಅವರಿಗೆ ಬೇಕಾದ ವರ, ನಾವ್ಯಾಕೆ ತಗೊಳ್ಬೇಕು ಬ್ರಹ್ಮಹತ್ಯಾ ಅಂತ ಕೇಳಿದ್ದಕ್ಕೆ ಅವರಿಗೆ ಬೇಕಾದ ವರವನ್ನ ಕೊಟ್ಟು ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತನಾಗಿ ಮನಸ್ಸಿನ ಭಯವನ್ನೆಲ್ಲ ಕಳ್ಕೊಂಡು ಚೆನ್ನಾಗಾದ. ಆದ್ರೆ ವರದಿಂದ ಎಲ್ಲ ದೇವಜಾತಿ ವಿಶೇಷಗಳ ತೇಜಸ್ಸಿನಿಂದ ಕೂಡಿದ ನಹುಷನನ್ನ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಇಂದ್ರ ಪದವಿಯಿಂದ ಅಂತ ಗೊತ್ತಾಗಿ ಮತ್ತೆ ಪುನಃ ಯಾರ ಕಣ್ಣಿಗೂ ಕಾಣದೇ ಇರೋ ತರ ಅದೃಶ್ಯನಾಗಿ ಹೋಗ್ಬಿಟ್ಟ. ಯಾಕೆ? ಕಾಲ ವೇಟ್ ಮಾಡ್ತಾ ಇದ್ದ. ಪಾಪ ಬಂದ ಗಂಡ ಹಾಗೆ ಹೋದದ್ದನ್ನು ನೋಡಿ ದುಃಖದಿಂದ ಅಳ್ತಾಳೆ. ನಾನ್ ದಾನ ಮಾಡಿದ್ರೆ, ಹೋಮ ಮಾಡಿದ್ರೆ, ಗುರುಗಳಿಗೆ ಸಂತೋಷ ಪಡಿಸಿದ್ರೆ, ನನ್ನಲ್ಲಿ ಸತ್ಯವಾಕ್ತ್ವ ಇದ್ರೆ ನನಗೊಬ್ಬನೇ ಗಂಡ ಇರಬೇಕು. ಆದ್ದರಿಂದ ಈಗ ಉತ್ತರಾಯಣ, ಈ ಉತ್ತರಾಯಣ ಕಾಲದಲ್ಲಿ ನಾನು ರಾತ್ರಿ ದೇವಿಯ ಸ್ತೋತ್ರ ಮಾಡ್ತೇನೆ ಅಂತ ಅಂದ್ಬಿಟ್ಟು. ರಾತ್ರಿ ದೇವಿ ಯಾರು ಅಂತ ಕೇಳಿದ್ರೆ ದುರ್ಗಾದೇವಿ. ರಾತ್ರಿ ಯಕ್ಷದಾಯತಿ ಪುರುತ್ರ ದೇವ್ಯ ಅಕ್ಷಭೀಹಿ ಓರ್ವ ಅಮರ್ತ್ಯ ನಿವತೋ ದೇವ್ಯು ಉದ್ವತಾ ಅಂತ ರಾತ್ರಿ ಸೂಕ್ತ ಇದೆ. ರಾತ್ರಿ ಪಾಯಸದಿಂದ ರಾತ್ರಿ ದುರ್ಗಾನಾಮಕಳಾದ ಆ ಲಕ್ಷ್ಮೀ ದೇವಿಯ ಸ್ತೋತ್ರ ಮಾಡ್ಬೇಕು. ಆದ್ದರಿಂದ ರಾತ್ರಿ ದೇವಿಯನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಚಿಂತನೆ ಮಾಡ್ಕೊಳ್ತಾಳೆ. ಆ ರಾತ್ರಿ ಯಾರು ಅಂದ್ರೆ ಭಗವಂತನ ಮಡದಿಯಾದ ದುರ್ಗಾದೇವಿ. ನಾನು ಅವಳನ್ನು ಸ್ತೋತ್ರ ಮಾಡ್ತೇನೆ, ಪೂಜೆ ಮಾಡ್ತೇನೆ, ನನ್ನ ಮನಸ್ಸು ಸಂತೋಷ, ನನ್ನ ಮನಸ್ಸಲ್ಲಿ ಏನ್ ಆಸೆ ಇದೆ ಅದು ಪೂರ್ಣವಾಗಲಿ ಅಂತ ಚಿಂತನೆಯನ್ನ ಮಾಡಿಕೊಂಡು ರಾತ್ರಿ ಕಾಲದಲ್ಲಿ ಆ ರಾತ್ರಿಯೇ ದುರ್ಗಾದೇವಿಯನ್ನ ಪೂಜೆ ಮಾಡ್ತಾಳೆ. ಅವಳು ಹಾಗೆ ಸ್ತೋತ್ರ ಮಾಡ್ತಾ ಇದ್ದ ಹಾಗೆ ಪತಿವ್ರತಾತ್ವಾತ್, ಅವಳು ಪತಿವ್ರತೆ ಶಚೀದೇವಿ ಆದ್ದರಿಂದ ದುರ್ಗಾದೇವಿಯ ಶಬ್ದ ಪ್ರತಿಧ್ವನಿ ಪ್ರತಿಶ್ರುತಿ, ದುರ್ಗಾದೇವಿ ಮಾತಾಡುವಂಥದ್ದು ಅವಳ ಕಿವಿಗೆ ಬಿತ್ತು. ಇಂದ್ರ ಎಲ್ಲಿದ್ದಾನೆ? ಆ ಇಂದ್ರ ನನ್ನ ಕಣ್ಣಿಗೆ ಕಾಣುವಂತಾಗ್ಲಿ ನಿನ್ನ ಅನುಗ್ರಹದಿಂದ ದುರ್ಗಾದೇವಿ, ನಿನ್ನ ಪರಮಾನುಗ್ರಹದಿಂದ ನನ್ನ ಕಣ್ಣಿಗೆ ಇಂದ್ರ ಯಾವ ಊರಲ್ಲಿದ್ದಾನೆ, ಹೇಗಿದ್ದೇನೆ ಅದು ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದ ಹಾಗೆ ದುರ್ಗಾದೇವಿ ಮಾತಾಡ್ತಾಳೆ. ಅವಳು ಮಾತಾಡಿದ್ದು ಅಲ್ಲಿಂದ ಇಂದ್ರನ ಹತ್ರ ಕರ್ಕೊಂಡು ಹೋಗಿದ್ದು, ನಹುಷನ ಪತನ, ಇದೆಲ್ಲವನ್ನ ವಿಸ್ತಾರವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ತ್ರಯೋದಶೋಧ್ಯಾಯ ಸೇನೋದ್ಯೋಗ ಪರ್ವಣಿ ತ್ರಯೋದಶೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 13ನೇ ಅಧ್ಯಾಯ, ಸೇನೋದ್ಯೋಗದಲ್ಲೂ 13ನೇ ಅಧ್ಯಾಯ ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿತಾ ಇದೆ.
ಇನ್ನು ಉಳಿದ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಈ ವಿಚಿತ್ರವಾದ ದೇವತೆಗಳ ಪಾಪಹರವಾದ ಜಯಪ್ರದವಾದ ಈ ಚರಿತ್ರೆಯನ್ನ ಕೇಳೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.